ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷ ಅಂದ್ರೆ ಯುಗಾದಿ. ನಾವು ಮುಂಚೆ ಎಲ್ಲ ಒಂದು ಸಾಂಗ್ ಕೇಳಿರೋ ಹಾಗೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪಂಚಾಂಗ ಶ್ರವಣ ಅನ್ನೋದು ತುಂಬ ವಿಶೇಷ. ಪಂಚಾಂಗ ಶ್ರವಣದಲ್ಲಿ 12 ರಾಶಿಗಳು, 12 ರಾಶಿಗಳಲ್ಲಿ ಯಾವ ರಾಶಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ, ಯಾವ ರಾಶಿಯವರಿಗೆ ರಾಜಯೋಗ ಇದೆ, ಇಡೀ ರಾಜ್ಯದ ರಾಜಕಾರಣ ಚೇಂಜ್ ಆಗುತ್ತಾ, ಹಲವಾರು ದೇಶಗಳಲ್ಲಿ ಈಗಾಗಲೇ ತುಂಬಾ ಯುದ್ಧಗಳು ನಡೀತಿದ್ದಾವೆ, ಇದ್ರದ್ದು ಪ್ರತಿಫಲ ಏನು, ಹೊಸ ಸಂವತ್ಸರ ಹೇಗಿದೆ ಅಂತ ತಿಳಿಯೋಣ. ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಪಂಡಿತರಂತಹ ಶ್ರೀ ದರ್ಶನ್ ದೀಕ್ಷಿತ್ ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾಡಿನ ಸಮಸ್ತ ಜನತೆಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ಗುರುಜಿ, ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹಾಗೂ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲಿ ಉತ್ತಮ ಆರೋಗ್ಯವನ್ನ, ಉತ್ತಮ ಅಭಿವೃದ್ಧಿಯನ್ನ ಕಾಣುವಂತರಾಗಲಿ. ಈ ಸಂವತ್ಸರ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆಯ ಉತ್ಸಾಹವನ್ನ, ಒಳ್ಳೆಯ ಅಭಿವೃದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಡ್ತೇನೆ. ಗುರುಗಳೇ, ನಮಗೆ ತಿಳಿದಿರುವ ಹಾಗೆ ಪಂಚಾಂಗದಲ್ಲಿ ಹಲವಾರು ಸಂವತ್ಸರಗಳಿವೆ. ಸೊ ಆ ಸಂವತ್ಸರದಲ್ಲಿ ಈ ಯುಗಾದಿ ನಂತರ ಬರ್ತಿರುವಂಥ ಸಂವತ್ಸರ ಯಾವುದು, ಹಾಗೂ ಅದ್ರ ಮೂಲಕ ಇಡೀ ನಮ್ಮ ದೇಶಕ್ಕೆ ಹಾಗೂ ನಮ್ಮ ಇರುವಂಥ ಪ್ರಜೆಗಳಿಗೆ ಯಾವ ರೀತಿ ಲಾಭ ಇದೆ, ಯಾವ ರಾಶಿಯವರಿಗೆ ನಷ್ಟ ಇದೆ? 2025ರಲ್ಲಿ ವಿಶ್ವಾಸನಾಮ ಸಂವತ್ಸರ ಇರತಕ್ಕಂಥದ್ದು. ಈಗ ದಿನಾಂಕ 19ನೇ ತಾರೀಕು ಅಂದರೆ ಯುಗಾದಿಯಿಂದ ಪರಭವನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ. ಖಂಡಿತ ಈ ವರ್ಷ ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯ, ದೇಶ, ಪ್ರಪಂಚ ಸುಭಿಷ್ಟಂದಿರತಕ್ಕಂಥ ವರ್ಷವಾಗಿರುತ್ತೆ. ಈ ವರ್ಷದ ರಾಜ ಹಾಗೂ ಮಂತ್ರಿ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನ, ಎಲ್ಲ ರೀತಿಯ ಉತ್ತಮ ಆರೋಗ್ಯವನ್ನ ಸಂಪೂರ್ಣ ಪ್ರಜೆಗಳಿಗೆ ಕೊಡತಕ್ಕಂಥ ವರ್ಷವಾಗಿದೆ. ಅಂದ್ರೆ ಈ ವರ್ಷ ಪರಭಾವನಾ ಸಂವತ್ಸರ ಪ್ರಾರಂಭ ಆಗತಕ್ಕಂಥದ್ದು ಅಂತ. ಗುರುಗಳೇ, ಈ ವರ್ಷದ ರಾಜ ಯಾರಾಗ್ತಾರೆ, ಮಂತ್ರಿಗಳು ಯಾರಾಗ್ತಾರೆ, ಹಾಗೂ ಮಳೆ ಬೆಳೆ ಎಲ್ಲ ಯಾವ ತರ ಇದೆ, ಇದ್ರ ಫಲನ ತಿಳಿಸ್ಬಿಡಿ. ಪ್ರತಿ ಸಂವತ್ಸರದಲ್ಲೂ ನಮಗೆ ರಾಜ, ಮಂತ್ರಿ, ಸೇನಾಧಿಪತಿಗಳು ಚೇಂಜ್ ಆಗ್ತಾನೆ ಇರ್ತಾರೆ. ಈ ಸಂವತ್ಸರದಲ್ಲಿರತಕ್ಕಂಥ ರಾಜ ಮುಂದಿನ ಸಂವತ್ಸರದಲ್ಲಿ ರಾಜನಾಗಿರೋದಿಲ್ಲ. ಅಂದರೆ ಪ್ರತಿ ವರ್ಷವೂ ಕೂಡ ನಮಗೆ ಫಲ ಚೇಂಜ್ ಆಗ್ತಾ ಇರತಕ್ಕಂಥದ್ದು. ಈ ಪರಭಾವನಾಮ ಸಂವತ್ಸರ ನಾನು ಆಗ್ಲೇ ಹೇಳಿದೆ, ತುಂಬಾ ಲಾಭವನ್ನ ತಂದು ಕೊಡತಕ್ಕಂಥ ವರ್ಷ, ಎಲ್ಲರಿಗೂ ಕೂಡ ಸುಭಿಷ್ಟಂದಿರತಕ್ಕಂಥ ವರ್ಷ ಅಂತ ಉದ್ದೇಶ. ಈ ವರ್ಷದ ರಾಜ ಎಲ್ಲ ರೀತಿಯ ಶುಭವನ್ನ ಕೊಡ್ತಾನೆ ಅಂತ. ಈಗ ನಿಮಗೆ ಚಾಲನ ಮುಖಾಂತರ ವೀಕ್ಷಕರಿಗೆ ಸಂಪೂರ್ಣವಾಗಿ ಕಂದಾಯದ ವಿಚಾರವಾಗಿರ್ಬೋದು, ರಾಜ ಯಾರು, ಯಾವ ರೀತಿ ಒಳ್ಳೆ ಫಲವನ್ನು ಕೊಡ್ತಾನೆ ಅಂತ ಹೇಳಿ ನಾ ತಿಳಿಸ್ಕೊಡ್ತಾ ಹೋಗ್ತೇನೆ. ಪಂಚಾಂಗದ ಶ್ರವಣ ಈಗ ಪ್ರಾರಂಭ ಆಗತಕ್ಕಂಥದ್ದು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳು ಹೇಳಿದಾಗೆ ಯಾರು ರಾಜರಾಗ್ತಾರೆ, ಯಾರು ಮಂತ್ರಿಗಳಾಗ್ತಾರೆ, ಹಾಗೂ ರಾಜ್ಯದ ಮಳೆ ಬೆಳೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನೋಡೋಣ ಬನ್ನಿ. ಈ ಸಂವತ್ಸರದಲ್ಲಿ ಮಹಾರಾಜನಾಗಿರತಕ್ಕಂಥದ್ದು ಗುರು. ಬೃಹಸ್ಪತಿ ಗ್ರಹ ರಾಜನಾಗಿದ್ರೆ ಸಂಪೂರ್ಣ ರಾಜ್ಯ ಸುಭಿಷ್ಟದಿಂದ, ಉತ್ತಮ ಮಳೆ ಬೆಳೆಯಿಂದ, ಹಾಗೂ ನಮ್ಮ ರಾಜಕಾರಣಿಗಳಂದ್ರೆ ಈಗಿನ ದೊರೆಗಳು ಅಂತ ಹೇಳಿದ್ರೆ ರಾಜಕಾರಣಿಗಳು, ಅದು ಅಧ್ಯಕ್ಷ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಆ ಥರ ದೊಡ್ಡ ಹುದ್ದೆಯಲ್ಲಿರತಕ್ಕಂಥವ್ರು ಸಂಪೂರ್ಣ ರಾಜ್ಯವನ್ನ, ದೇಶವನ್ನ ಸುಭಿಷ್ಟದಿಂದ ನಡೆಸ್ಕೊಳ್ತಾರೆ. ಉತ್ತಮ ಮಳೆ ಬೆಳೆಯನ್ನ ಈ ವರ್ಷ ನೀವು ಅಪೇಕ್ಷೆ ಮಾಡ್ಬೋದು. ಹಾಗೂ ಎಲ್ಲವೂ ಕೂಡ ಸುಂದರವಾಗಿ ಹೋಗತಕ್ಕಂತಹ ವರ್ಷ ಈ ವರ್ಷ ಆಗಿರತಕ್ಕಂಥದ್ದು. ಗುರುಜಿ, ಈಗಾಗಲೇ ರಾಜ ಯಾರು ಅಂತ ತಿಳಿಸ್ಕೊಟ್ರಿ, ಈಗ ಮಂತ್ರಿ ಯಾರು? ಈ ವರ್ಷದ ಮಂತ್ರಿ ಬರತಕ್ಕಂಥವನು ಕುಜ, ಅಂದ್ರೆ ಅಂಗಾರಕ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಕುಜನು ಮಂತ್ರಿ ಆಗಿರೋದ್ರಿಂದ ಪೈರು ಹಾಗೂ ಪಚ್ಚೆಗಳು ಒಣಗಿ ಹೋಗಿ ಅಗ್ನಿ ಭಯವು ಹಾಗೂ ಸುಂಟರ್ ಗಾಳಿ ಬಡಿತವು, ರೋಗ ಪೀಡೆ ಉಂಟಾಗತಕ್ಕಂಥದ್ದು. ಕುಜ ಮಂತ್ರಿ ಆಗಿರೋದ್ರಿಂದ ಶಿವಫಲವನ್ನ ಈ ವರ್ಷ ಅಷ್ಟು ಅಪೇಕ್ಷೆ ಮಾಡೋಕೆ ಸಾಧ್ಯವಿಲ್ಲ. ನಿಮ್ಮ ಬೆಳೆಗಳ ನಾಶವಾಗತ್ತೆ, ಸುಂಟರಗಾಳಿ ಹೊಡೆತಕ್ಕೆ ಎಲ್ಲವೂ ಕೂಡ ಛಿದ್ರವಾಗತಕ್ಕಂಥದ್ದು. ನೇನು ಕೈಗೆ ಫಸಲು ಸಿಗಬೇಕು ಅನ್ಬೇಕಾದ್ರೆ ನಷ್ಟ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ವರ್ಷ. ಈ ವರ್ಷ ಸೇನಾಧಿಪತಿ ಇರತಕ್ಕಂಥವನು ಚಂದ್ರ. ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ತುಂಬಾ ಮಳೆ ಬೆಳೆಗಳಾಗತ್ತೆ, ಕಾಳುಗಳ ಬೆಲೆ ಕಮ್ಮಿ ಆಗತಕ್ಕಂಥದ್ದು. ಉತ್ತಮ ಮೋಡದ ವಾತಾವರಣದಿಂದ ಒಳ್ಳೆಯ ಸುಭಿಷ್ಟದ ವಾತಾವರಣ ಹಾಗೂ ಆರೋಗ್ಯಕರ ವಾತಾವರಣ ಜನ ನಡೆಸ್ತಾರೆ. ಅಂದ್ರೆ ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಒಳ್ಳೆಯ ಲಾಭವನ್ನ ಈ ವರ್ಷ ನೀವು ಪಡೆದುಕೊಳ್ಳುವಂತಾಗ್ತೀರಾ. ಇನ್ನು ಸಸ್ಯಾಧಿಪತಿ ಆಗಿರತಕ್ಕಂಥವನು ಶುಕ್ರ. ಶುಕ್ರ ಸಸ್ಯಾಧಿಪತಿ ಆಗಿರೋದ್ರಿಂದ
ಕುಷ್ಟಿ, ತರಿ ಮತ್ತು ಭಾಗೈತು ಫಸಲುಗಳು ಚೆನ್ನಾಗಿ ಆಗುತ್ತದೆ ಹಾಗೂ ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲವನ್ನು ಪಡೆಯತಕ್ಕಂಥದ್ದು. ಇನ್ನು ಧಾನ್ಯಾಧಿಪತಿ ಬುಧ. ಬುಧ ಧಾನ್ಯಾಧಿಪತಿ ಆಗಿರೋದ್ರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮ ಭೀತಿ ಉಂಟಾಗತಕ್ಕಂಥದ್ದು. ಇನ್ನು ಅರ್ಘಾದೀಪನಾಗಿರತಕ್ಕಂಥವನು ಚಂದ್ರ. ಚಂದ್ರ ಅರ್ಘಾದೀಪನಾಗಿರೋದ್ರಿಂದ ಸಂಪೂರ್ಣ ರಾಜ್ಯ ಸುಭಿಷ್ಟಂದಿರತಕ್ಕಂಥದ್ದು. ಎಲ್ಲ ರೀತಿ ಉತ್ತಮ ಫಲವನ್ನ ಅಪೇಕ್ಷೆ ಮಾಡಬಹುದು. ಎಲ್ಲರ ಬೆಲೆ ಈ ವರ್ಷ ಕಮ್ಮಿ ಆಗುತ್ತೆ, ಅಂದ್ರೆ ಜನರಿಗೆ ಉಪಯೋಗವಾಗತಕ್ಕಂಥದ್ದು ಅಂತ. ಇನ್ನು ಮೇಘಾದೀಪ ಚಂದ್ರ ಇರತಕ್ಕಂಥದ್ದು. ಚಂದ್ರನು ಮೇಘಾದೀಪನಾಗಿ ದೇಶದಲ್ಲಿ ಸಂತುಷ್ಟಿಯಾಗಿ ಧಾನ್ಯಗಳು ಚೆನ್ನಾಗಿ ಬೆಳೆಯುತ್ತದೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ಈ ವರ್ಷ ಒಳ್ಳೆಯ ಬೆಳೆಯನ್ನು ಅಪೇಕ್ಷೆ ಮಾಡಬಹುದು ಚಂದ್ರನ ಅನುಗ್ರಹದಿಂದ. ಗೋವುಗಳು ಉತ್ತಮ ಹಾಲನ್ನ, ಎಲ್ಲ ರೀತಿಯ ಅಭಿವೃದ್ಧಿಗಳನ್ನ ಆ ಗೋಮಾತೆ ಈ ವರ್ಷ ಪ್ರತಿಯೊಬ್ಬರು ಕೂಡ ಕರುಣಿಸಿಕೊಡ್ತಾಳೆ. ಇನ್ನು ರಸಾದೀಪ ಇರತಕ್ಕಂಥದ್ದು ರವಿ. ರವಿಯು ರಸಾದೀಪನಾಗಿಯೂ ಶ್ರೀಗಂಧ, ಕುಂಕುಮ, ಗುಂಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕೋದ್ರಿಂದ ಅವುಗಳ ಬೆಲೆ ಕಮ್ಮಿಯಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ದಿನನಿತ್ಯ ಬೆಳಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಹರಿದ್ರ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಎಣ್ಣೆಗಳಾಗಿರ್ಬೋದು, ಅಥವಾ ಒಂದು ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಬೇಕಾಗಿರತಕ್ಕಂಥ ವಸ್ತುಗಳ ಬೆಲೆ ಈ ವರ್ಷ ಕಮ್ಮಿ ಆಗತ್ತೆ. ಅಂದ್ರೆ ಯಥೇಚ್ಛವಾಗಿ ರವಿಯ ಅನುಗ್ರಹದಿಂದ ಸಿಗತಕ್ಕಂಥದ್ದು ಆ ವಸ್ತುಗಳು, ಹಾಗಾಗಿ ಬೆಲೆಗಳು ಕಮ್ಮಿ ಆಗತ್ತೆ. ಖಂಡಿತ ಅದು ಜನರಿಗೆ ಉಪಯೋಗವಾಗತಕ್ಕಂಥದ್ದು. ಇನ್ನು ನೀರಸದೀಪ ಗುರು. ಗುರು ನೀರಸದೀಪನಾಗಿರೋದ್ರಿಂದ ಹಳದಿ ಬಣ್ಣದ ಪದಾರ್ಥಗಳು, ವಸ್ತುಗಳ ಬೆಲೆ ಕಮ್ಮಿ ಆಗತ್ತೆ. ತುಂಬ ಜನ ಖುಷಿ ಆಗ್ತಾರೆ. ಆಗ್ಲಿಂದ ಗುರು, ಚಂದ್ರ, ರವಿ ಅನುಗ್ರಹದಿಂದ ನಾನಾ ರೀತಿಯ ವಸ್ತುಗಳು ಬೆಲೆಗಳು ಕಮ್ಮಿ ಆಗ್ತಾ ಇರತಕ್ಕಂಥದ್ದು. ಹಾಗೆಯೇ ಗುರುವಿನ ಅನುಗ್ರಹದಿಂದ ಹಳದಿ ಬಣ್ಣದ ಎಲ್ಲ ಬಟ್ಟೆಗಳು ಕೂಡ ಈ ವರ್ಷ ಕಮ್ಮಿ ಆಗತ್ತೆ. ಕೈ ಎಟುಕುವ ಬೆಲೆಯಲ್ಲಿ ಖಂಡಿತ ಜನರಿಗೆ ಸಿಗತಕ್ಕಂಥದ್ದು. ಇನ್ನು ಪಶುನಾಯಕ ಕೃಷ್ಣ. ಕೃಷ್ಣನು ಪಶುನಾಯಕನಾಗಿರೋದ್ರಿಂದ ಪಶುಗಳಿಗೆ ವೃದ್ಧಿಯು ಸುಭಿಕ್ಷೆಯು ಉಂಟಾಗುತ್ತದೆ. ಪಶುಗಳಿಗೆ ಏರಳವಾಗಿ ಮೇವು ದೊರೆಯತಕ್ಕಂಥದ್ದು. ಪ್ರತಿಯೊಬ್ಬ ಪ್ರಾಣಿಗೂ ಅಥವಾ ಪ್ರತಿಯೊಬ್ಬ ಮನುಷ್ಯನಿಗೂ ಸರಿಯಾದ ಸಮಯದಲ್ಲಿ ಊಟ ಉಪಚಾರಗಳು ಸಿಕ್ಕಿದ್ರೆ ಖಂಡಿತ ಆ ವ್ಯಕ್ತಿ ಏನನ್ನು ಫಲ ಕೊಡಬೇಕು ಅದು ದ್ವಿಗುಣ ಅಂದರೆ 2 ಪಟ್ಟು ಕೊಡತಕ್ಕಂಥದ್ದು. ಹಸುವಿಗೂ ಅಷ್ಟೇ ಕೃಷ್ಣ ಅನುಗ್ರಹದಿಂದ ಉತ್ತಮ ಮೇವು ಮತ್ತೊಂದೆಲ್ಲವೂ ಸಿಗುತ್ತೆ. ವರ್ಷ ಸಿಕ್ಕಾಗ ಆ ಗೋಮಾತೆ ನಮಗಿನ್ನೂ ಯಥೇಚ್ಛವಾಗಿ ಒಳ್ಳೆ ಫಲವನ್ನು ಕೊಡತಕ್ಕಂಥದ್ದು. ಇದು ಸಂಪೂರ್ಣ ಈ ವರ್ಷದ ನಾಯಕ, ಉಪನಾಯಕರು ಹಾಗೂ ಯಾವ ಗ್ರಹಗಳು ಏನನ್ನು ಫಲವನ್ನು ಕೊಡ್ತಾರೆ ಅಂತ ಹೇಳಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಖಂಡಿತ ಗುರುಗಳೇ, ತುಂಬ ಖುಷಿ ಆಯಿತು. ಹಾಗೆ ನಾವು ಮುಂದಿನ ಭಾಗದ ನೋಡೋದಾದರೆ, ಈಗ ಹೊಸ ಸಂವತ್ಸರ ಏನು ಬರ್ತಾ ಇದೆ, 12 ರಾಶಿಗಳಿದ್ದಾವೆ. ಈ 12 ರಾಶಿಗಳಲ್ಲಿ ನಾನು ಕೇಳಿದಾಗೆ ಯಾರಿಗೆ ಆದಾಯ ಯಾವ ಥರ ಇದೆ, ವ್ಯಯ ಯಾವ ಥರ ಇದೆ, ಆರೋಗ್ಯ ಸಮಸ್ಯೆ, ಅನಾರೋಗ್ಯ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳ. ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಗೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಇದು. ಇದರಲ್ಲಿ ಇರತಕ್ಕಂಥ 12 ರಾಶಿಗಳಲ್ಲಿ ಎಷ್ಟು ಆದಾಯವನ್ನು ನಾವು ನೋಡ್ತೀವಿ ವರ್ಷ. ಜೀವನದಲ್ಲಿ ಒಂದು ಬಜೆಟ್ ಅಂದರೆ ಒಂದು ಪ್ಲಾನ್ನ ನಾವು ಮಾಡ್ಕೊಳ್ತೇವೆ. ನಮಗೆ ಒಂದು 10 ರೂಪಾಯಿ ಲಾಭ ಬಂದರೆ 2 ರೂಪಾಯಿ ನಾವು ಖರ್ಚು ಮಾಡಬೇಕು, ಮಿಕ್ಕಿದ 8 ರೂಪಾಯಿ ಉಳಿತಾಯವನ್ನು ಮಾಡಬೇಕು. ಮತ್ತು ಈ ವರ್ಷ ನನ್ನ ಆರೋಗ್ಯ ಹೇಗಿರುತ್ತೆ, ನನಗೆ ನನ್ನ ಆರೋಗ್ಯದ ಬಾಧೆಗಳು ಕಾಣಿಸುತ್ತಾ, ಜೀವನ ಸಂಪೂರ್ಣವಾಗಿ ಈ ವರ್ಷ ಸುಖದಿಂದ ಇರುತ್ತಾ ದುಃಖದಿಂದ ಇರುತ್ತಾ ಅಂತ ಮೊದಲೇ ನಾವು ತಿಳ್ಕೊಂಡ್ರೆ ನೀಟಾಗಿ ಜೀವನವನ್ನು ಪ್ಲಾನ್ ಮಾಡ್ಕೊಳ್ಬೋದು. ಆ ಶಾಸ್ತ್ರದಲ್ಲಿ ಆ ಒಳ್ಳೆ ಉಲ್ಲೇಖವನ್ನು ಮಾಡಿಕೊಡ್ಲಾಗಿದೆ ಪಂಚಾಂಗದ ಮುಖಾಂತರ. ಪ್ರತಿಯೊಬ್ಬ ವ್ಯಕ್ತಿ ಈ ಅಂದರೆ ರಾಶಿ ಅನುಗುಣವಾಗಿ ಅವನು ಯಾವ ರೀತಿ ಇರ್ತಾನೆ, ಈ ವರ್ಷ ಯಾವ ರೀತಿ ಫಲವನ್ನ ಕರುಣಿಸ್ಕೊಡ್ತಾನೆ ಅಂತೇಳಿ ಭಗವಂತ ತಿಳಿಸ್ಕೊಡ್ಲಾಗಿದೆ. ಅದನ್ನ ಪಂಚಾಂಗ ಶ್ರವಣದಲ್ಲಿ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಳ್ಬೇಕಾದ ಕರ್ತವ್ಯ. ಹಾಗೆಯೇ ಕಂದಾಯದ ವಿಚಾರ ಅಂತಲೂ ಬರುತ್ತೆ. ಅಂದರೆ ಯಾವ ತಿಂಗಳು ಲಾಭವನ್ನು ಪಡೆದುಕೊಳ್ತೇವೆ, ಸ್ಟಾರ್ಟಿಂಗ್ 5 ತಿಂಗಳು ಹೇಗಿರುತ್ತೆ, 4 ತಿಂಗಳು ಹೇಗಿರುತ್ತೆ, ಅದರ 4 ತಿಂಗಳು ಹೇಗಿರುತ್ತೆ, ಯಾವುದ ಫಲ ಅಪೇಕ್ಷೆ ಮಾಡ್ಬೋದು, ಸ್ಟಾರ್ಟಿಂಗ್ ಲಾಭ ನೋಡೋ ನಂತರ ನಷ್ಟವನ್ನು ನೋಡ್ತೀವ, ನಂತರ ನಾವು ಯಥೇಚ್ಛವಾದ ಲಾಭವನ್ನು ಅಥವಾ ಯಥೇಚ್ಛವಾದ ನಷ್ಟವನ್ನು ಕಾಣ್ತೀವ ಅಂತ ಕಂದಾಯದ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲು ನೀವು ಕೇಳಿದ್ದು ಈ ವರ್ಷದ ಆಯವ್ಯಯ ಹೇಗಿದೆ, ಅದರಲ್ಲಿ ಲಾಭ ನಷ್ಟ ಹೇಗಿದೆ ಅಂತ ಹೇಳಿ. ಪ್ರಮುಖವಾಗಿ ಈ ವರ್ಷ ಮೇಷರಾಶಿಯವರಿಗಿರತಕ್ಕಂಥ ಆದಾಯ 11. ತಿಳಿದ್ರಲ್ಲಿ ಮೇಷರಾಶಿಯವರು ತುಂಬ ದುಃಖದಲ್ಲಿ, ಪ್ರಮುಖವಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಉದ್ದೇಶ ಅವರಿಗೆ 7.5 ನಡೀತಾ ಇದೆ. 7.5 ಪ್ರಾರಂಭವಾಗಿ 1.5 ವರ್ಷಗಳಾಗಿದೆ. ನಾನಾ ರೀತಿಯ ಸಂಕಷ್ಟವನ್ನು ವ್ಯಾಜ್ಯವನ್ನು ಅವರು ಕಾಣ್ತಾ ಇರ್ತಾರೆ. ತಿಳಿದಿರಲಿ, ಮೇಷರಾಶಿಯವರಿಗೆ
ಈ ವರ್ಷ ಹನ್ನೊಂದಷ್ಟು ಆದಾಯ ಇದೆ, ಅಂದರೆ ಆದಾಯ ತುಂಬ ಚೆನ್ನಾಗಿದೆ, ಒಳ್ಳೆ ಲಾಭ ನೋಡುವಂತಾಗ್ತಾರೆ. ಇನ್ನು ಖರ್ಚು, ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ತಿಳ್ಕೊಳ್ಬೇಕು. ನಮಗೆ ಎಷ್ಟು ಆದಾಯ ಇರುತ್ತೆ ಅದಕ್ಕೆ ಅರ್ಧ ಭಾಗ ಖರ್ಚಾದರೆ ಮಾತ್ರ ಆ ವ್ಯಕ್ತಿ ಈ ವರ್ಷ ಲಾಭದಲ್ಲಿದ್ದಾರೆ ಅಂತ ಅರ್ಥ. ಈ ವರ್ಷ ನಮಗೆ ಮೇಷರಾಶಿಯವ್ರಿಗೆ ಇರತಕ್ಕಂಥದ್ದು 5ರಷ್ಟು ಖರ್ಚು, 11 ಲಾಭ 5 ಖರ್ಚು, ಅಂದರೆ ಖರ್ಚಿಗಿಂತ ಲಾಭ ತುಂಬ ಚೆನ್ನಾಗಿದೆ. ಮೇಷರಾಶಿಯವರು ಶುಭದ ವರ್ಷ ಅಂತ ಅರ್ಥ. ಇನ್ನು ಅವರ ಆರೋಗ್ಯ ಅನಾರೋಗ್ಯ ಯಾವ ರೀತಿ ಇದೆ ಅಂತ ನೋಡೋದಾದರೆ ಆರೋಗ್ಯ 0, ಅನಾರೋಗ್ಯ 4. ಮೇಷರಾಶಿಯವರು ಈ ವರ್ಷ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳೋದಕ್ಕೆ ಒದ್ದಾಡಬೇಕಾಗತ್ತೆ. ಅಂದರೆ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಕಾಡಿಸುತ್ತೆ. ಸಂಪಾದನೆ ಮಾಡಿದ್ದೆಲ್ಲ ಆರೋಗ್ಯ ಸರಿ ಮಾಡಿಸ್ಕೊಳ್ಳೋಕೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಜಾಗ್ರತೆ. ಮೇಷರಾಶಿಯವರು ಈ ವರ್ಷ ಆರೋಗ್ಯದಲ್ಲಿ ಯಥೇಚ್ಛವಾಗಿ ಗಮನ ಹರಿಸತಕ್ಕಂಥದ್ದು. ಇನ್ನು ಸುಖ ದುಃಖಗಳು ಹೇಗಿದೆ ಮೇಷರಾಶಿಯವರಿಗೆ ಅಂತ ಹೇಳಿದ್ರೆ ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ದುಃಖಕ್ಕಿಂತ ಸುಖವನ್ನು ಈ ವರ್ಷ ಕಾಣುವಂತರಾಗ್ತಾರೆ ಮೇಷರಾಶಿ. ಓಕೆ ಗುರುಗಳೇ, ಕ್ಷಮಿಸಿ, ಏನಂದ್ರೆ ಈಗ ನಮ್ಮ ಪ್ರೇಕ್ಷಕರು ನೋಡ್ತಿರೋ ಹಾಗೆ ನೀವೊಂದು ಪದ ಬಳಸಿದ್ರಿ, 7.5 ಅಂತ. 7.5 ಅಂದ್ರೆ ಹಲವಾರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಫಸ್ಟ್. 7.5 ತುಂಬ ಜನ ಅನ್ಕೊಳತಕ್ಕಂಥದ್ದು ಅದು ನಮ್ಮ ಕೆಟ್ಟ ಸಮಯ, ನಮಗೆ ಕೆಟ್ಟ ಸಮಯ ಪ್ರಾರಂಭ ಆಗ್ತಾ ಇದೆ, ಜೀವನವೇ ಮುಗಿದೋಯ್ತು. 7.5 ಅಂದರೆ 7.5 ವರ್ಷ, ಅದವು ಅಷ್ಟೂ ಕೂಡ ಸಂಕಷ್ಟದ ವರ್ಷ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ನಿಜನ? ಖಂಡಿತ ಇಲ್ಲ. ಶನೇಶ್ಚರ ಅಂದರೆ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ, ಆತ ಪಾಪಗ್ರಹ, ಕೆಟ್ಟ ಫಲವನ್ನು ಕೊಡ್ತಾನೆ, ಸಂಕಷ್ಟವನ್ನು ಕೊಡ್ತಾನೆ. 7.5 ಅಂದರೆ 7.5 ವರ್ಷ. ಆ 7.5 ವರ್ಷ ನಮಗೆ ನಾನಾ ರೀತಿಯ ತೊಂದರೆಗಳನ್ನು, ತಾಪತ್ರಗಳನ್ನು ಕೊಟ್ಬಿಡ್ತಾನೆ, ತುಂಬ ಅನುಭವಿಸತಕ್ಕಂಥದ್ದು ಇರುತ್ತೆ, ಅವಮಾನವನ್ನು ಕಾಣ್ತಾನೆ ಅಂತೆಲ್ಲ ಹೇಳ್ತೀರ. ನಿಜನ? ಖಂಡಿತ ಇಲ್ಲ. ಶನಿಶ್ಚರ ಅಂದರೆ ಕರ್ಮಕಾರಕ. ನಾವು ಮಾಡಿರ್ತಕ್ಕಂಥ ಕರ್ಮವನ್ನು ಅವನ ಸಮಯದಲ್ಲಿ ಅವನು ತೋರಿಸ್ಕೊಳತಕ್ಕಂಥವನು. ನೀವು ಒಳ್ಳೆ ಕರ್ಮವನ್ನು ಮಾಡಿ ಒಳ್ಳೆ ಫಲ ಕೊಡ್ತಾನೆ, ಕೆಟ್ಟ ಕರ್ಮವನ್ನು ಮಾಡಿದರೆ ಕೆಟ್ಟ ಫಲವನ್ನು ಕೊಡ್ತಾನೆ. ನಾನು ಹೇಳ್ತೀನಿ, ಶನಿಶ್ಚರ ಅಂದರೆ ಇಟ್ಸ್ ಲುಕ್ ಲೈಕ್ ಎ ಮಿರರ್ ಅಂತ. ನೀವು ಏನನ್ನು ಮಾಡಿದರೆ ಅವ್ನು ಕೊಡತಕ್ಕಂಥವನು. ಆದರೆ ತಿಳಿದಿರಿ, 7.5 ವರ್ಷದಲ್ಲಿ ನಿಮ್ಮವ್ರು ಯಾರು, ನಿನ್ನನ್ನು ಸಂಕಷ್ಟಕ್ಕೆ ದುಡಿದವ್ರು ಯಾರು, ನಿನಗೆ ಯಾರು ಯಥೇಚ್ಛವಾಗಿ ಅವಮಾನವನ್ನು ಮಾಡಿದ್ರು, ಅನುಮಾನವನ್ನು ಮಾಡಿದ್ರು, ನಿನ್ನನ್ನು ಕಷ್ಟದಲ್ಲಿ ದುಡಿ ಸಹಾಯ ಮಾಡ್ತಾ ಇದ್ದೀನಿ ಅಂತ ನಾಟಕವಾಡತಕ್ಕಂಥವ್ರು ಯಾರು, ಎಲ್ಲವೂ ಇದ್ದು ಸಹಾಯ ಮಾಡೋದಕ್ಕೆ ಕೂತಿರತಕ್ಕಂಥವ್ರು ಯಾರು, ಅಂದ್ರೆ ನಿನ್ನವ್ರು ಯಾರು ಅಂತ ನೀನು ತಿಳ್ಕೊಳ್ಬೇಕಲ್ಲ. ಆ ತಿಳ್ಕೊಳತಕ್ಕಂಥ ಸಮಯವೇ 7.5. ಯಾವ ವ್ಯಕ್ತಿ ಈ 7.5 ವರ್ಷದಲ್ಲಿ ಸಂಪೂರ್ಣ ಅನುಭವವನ್ನು ಪಡೆದುಕೊಳ್ತಾನೋ ಖಂಡಿತ ಆತ ಇಡೀ ಜೀವನ ಸುಂದರವಾಗಿರತಕ್ಕಂಥ ಜೀವನ ಅನುಭವಿಸ್ತಾನೆ. ಓಕೆ, ಸೊ ನೀವು ಹೇಳೋ ಪ್ರಕಾರ ಗುರುಗಳೇ, ಒಂದು ವಿದ್ಯಾರ್ಥಿಗೆ ಯಾವ ರೀತಿ ವರ್ಷವೆಲ್ಲ ಕಲ್ತಿದ್ದ ಒಂದು 3 ಅವರಲ್ಲಿ ಎಕ್ಸಾಮ್ ಯಾವ ಥರ ಬರೀತೀವಿ, ಆ ಎಕ್ಸಾಮ್ ಮೂಲಕ ನಮಗೆ ರಿಸಲ್ಟ್ ಹೆಂಗೆ ಬರುತ್ತೆ, ಲೈಕ್ ನಮ್ಮ ರಿಸಲ್ಟ್ ಯಾವ ಥರ ನಾವು ತಿಳ್ಕೊತೀವಿ ಅನ್ನೋ ಮೂಲಕ ಈ ರಾಶಿಗಳಲ್ಲೂ ಅಷ್ಟೇ 7.5 ಅಂದ್ರೆ ನಮ್ಮವ್ರು ಯಾವ ನಮ್ಮ ಜೊತೆ ಇರ್ತಾರೆ, ಯಾವ ಟೈಮಲ್ಲಿ ನಮ್ಗೆ ಕಷ್ಟಗಳಿದೆ. ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ಈ ಪೀರಿಯಡ್ನ ಒಂದು ಖಂಡಿತ 7.5 ಅಂತ. ಶನೇಶ್ವರ ನ್ಯಾಯಕಾರಕ ಅಥವಾ ನ್ಯಾಯವನ್ನು ಕೊಡತಕ್ಕಂಥವನು ಅಂತ. ನೀವೆಲ್ಲವೂ ಕೂಡ ಸುಖವನ್ನ, ಅಭಿವೃದ್ಧಿಯನ್ನ, ಅಭಿಲಾಷೆಗಳನ್ನು ನೋಡ್ಬಿಟ್ರೆ ಜೀವನದಲ್ಲಿ ಸಂಕಷ್ಟ ಪರೀಕ್ಷೆ ನೋಡತಕ್ಕಂಥದ್ದು ಯಾರು, ಜೀವನದಲ್ಲಿ ನಿಮಗೆ ಸಂಕಷ್ಟವನ್ನು ಯಾರು ತಂದು ಕೊಡ್ತಾರೆ, ನಿಮ್ಮವ್ರು ಯಾರು, ಶತ್ರುಗಳು ಯಾರು, ಹಿತಶತ್ರುಗಳು ಯಾರು ತಿಳ್ಕೊಳ್ಬೇಕಲ್ಲ. ಆ ಉದ್ದೇಶವೇ ಈ 7.5 ಸಮಯದಲ್ಲಿ ಎಲ್ಲವೂ ಕೂಡ ಅನುಭವಿಸ್ತೇವೆ. ಅದಕ್ಕೆ ಗುರುಗಳೇ, ನಾವು ಯುಗಾದಿ ಸಮಯದಲ್ಲಿ ಬೇವು ಮತ್ತೆ ಬೆಲ್ಲ ಎರಡನ್ನೂ ತಗೋತಾ ಇರೋದು. ಜೀವನ ಎರಡೂ ಕೂಡ ಮಿಶ್ರಿತವಾಗಿರಲಿ ಅಂತ ಬೇವು ಬೆಲ್ಲವನ್ನ ಸರಿಸಮಾನವಾಗಿ ಸ್ವೀಕರಿಸಿ ಜೀವನವನ್ನ ಉತ್ತಮ ಎಡೆಗೆ ನಾವು ಕರ್ಕೊಂಡು ಹೋಗ್ತೇವೆ, ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಬೇವು ಬೆಲ್ಲವನ್ನ ಸೇವನೆ ಮಾಡತಕ್ಕಂಥ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರು 2025ರಲ್ಲಿ ಮುಟ್ಟಿದೆಲ್ಲ ಚಿನ್ನ, ನೀವು ಕೇಳಿರ್ತೀರ. 2026 ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ವರ್ಷ ಆದಾಯ ಇರತಕ್ಕಂಥದ್ದು 5, ಆದರೆ ಖರ್ಚು 14 ಆದಾಯಕ್ಕಿಂತ ಖರ್ಚು ಈ ವರ್ಷ ವೃಷಭ ರಾಶಿಯವ್ರನ್ನ ಕಾಡಿಸುತ್ತೆ. ಫಿನಾನ್ಷಿಯಲಿ ಬ್ಲಾಕೇಜಸ್ ಕಾಣಿಸ್ತಾ ಇದೆ. ಸಂಪಾದನೆ ತುಂಬ ಚೆನ್ನಾಗಿದೆ ಅಂತ ಓವರ್ ಕಮಿಟ್ಮೆಂಟ್ಗಳು ಮಾಡ್ಕೊಳ್ಬೇಡಿ. ಅಭಿವೃದ್ಧಿ ಆಗ್ತಾ ಇದೆ ಜೀವನ ಅಂತೇಳಿ ಸ್ಟ್ರಕ್ ಆಗಿ ಏನನ್ನು ಪಡೆದುಕೊಂಡಿದ್ರೆ ಅಷ್ಟು ಕಳ್ಕೊಳತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ. ವೃಷಭ ರಾಶಿಯವರು ಫಿನಾನ್ಷಿಯಲಿ ಸ್ವಲ್ಪ ಈ ವರ್ಷ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತರಾಗಿ. ಇನ್ನು ಆರೋಗ್ಯ ಅನಾರೋಗ್ಯ ಯಾವ ರೀತಿ ಇದೆ ವೃಷಭ ರಾಶಿಯವರಿಗೆ ಅಂತ ಹೇಳಿದ್ರೆ, ಆರೋಗ್ಯ ಇರತಕ್ಕಂಥದ್ದು 4, ಅನಾರೋಗ್ಯ 5. ಮಧ್ಯಭಾಗದಲ್ಲಿ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ವೃಷಭ ರಾಶಿಯವರನ್ನ ಕಾಡಿಸುತ್ತೆ. ಸ್ವಲ್ಪ ವೃಷಭ ರಾಶಿಯವರು ಆರೋಗ್ಯದ ಮೇಲೆ ಗಮನ ಹರಿಸಿ. ಇನ್ನು ಸುಖ ದುಃಖ ಇರತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಸುಖ ಸಂತೋಷ ಖಂಡಿತ ವೃಷಭ ರಾಶಿಯವರು ಈ ವರ್ಷ ಅಭಿವೃದ್ಧಿ ವಿಚಾರದಿಂದ ಒಳ್ಳೆ ಅಪೇಕ್ಷೆ ಮಾಡ್ಬೋದು. ಸುಖದಿಂದ ನೆಮ್ಮದಿಯಿಂದ ಇರತಕ್ಕಂಥ ವರ್ಷವಾಗಿರುತ್ತೆ. ಇನ್ನು 3ನೇ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಇರತಕ್ಕಂಥ ಫಲ ಅಂತ ಹೇಳಿದ್ರೆ ಈ ವರ್ಷ ಆದಾಯ ಇರತಕ್ಕಂಥದ್ದು 8, ಅಂದರೆ 8ರಷ್ಟು ಆದಾಯವನ್ನ ಮಿಥುನ ರಾಶಿಯವರು ಅಪೇಕ್ಷೆ ಮಾಡ್ಬೋದು. ಆದರೆ ಖರ್ಚಿರತಕ್ಕಂಥದ್ದು 11. ಆದಾಯಕ್ಕಿಂತ ಖರ್ಚು ವೃಷಭ ರಾಶಿಯವರಿಗೆ ಈ ವರ್ಷ ಯಥೇಚ್ಛ ಕಾಣಿಸುತ್ತೆ. ಇನ್ನು ಅನಾರೋಗ್ಯ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಆರೋಗ್ಯ 6, ಅನಾರೋಗ್ಯವು ಕೂಡ 6, ಅಂದರೆ 50-50 ರೇಷಿಯೋ. ಈ ಕಡೆ ಆರೋಗ್ಯ ಕೆಡ್ತಾ ಇಲ್ಲ ಅಂತಲೂ ಹೇಳಕ್ಕಾಗ್ತಾ ಇಲ್ಲ, ಈ ಕಡೆ ಆರೋಗ್ಯ ಸರಿಯಾಗ್ತಾ ಇದೆ ಅಂತಲೂ ಹೇಳಕ್ಕಾಗ್ತಾ ಇಲ್ಲ. ಮಧ್ಯದ ಸ್ಥಿತಿಯಲ್ಲಿ ಆರೋಗ್ಯ ಮುಂದುವರಿಯತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಸುಖ ದುಃಖಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಅಂದರೆ ಈ ವರ್ಷ ಖಂಡಿತವಾಗಿಯೂ ಸುಖವನ್ನ ಮಿಥುನ ರಾಶಿಯವರು ನೋಡುವಂತರಾಗ್ತೀರ. ಗುರುಗಳೇ, ಈಗ ನಾನು ಹಲವಾರು ಕಡೆ ನೋಡಿದ ಹಾಗೆ ರೀಲ್ಸ್ಗಳಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಎಲ್ಲರೂ ಕೇಳ್ತಿರೋದು ಒಂದು ಕ್ವಶನ್ ಏನಂದ್ರೆ, ರಾಜ್ಯದ ರಾಜಕಾರಣ ಚೇಂಜ್ ಆಗುತ್ತಾ? ಈಗಿರುವಂಥ ಮುಖ್ಯಮಂತ್ರಿಗಳು ಬದಲು ಬೇರೆ ಯಾರು ಬರ್ತಾರಾ? ಅಂದರೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಬರ್ತಾರಾ ಅಂತ ಕೇಳ್ತಾ ಇರೋಂಥ ಕ್ವಶನ್. ಅಥವಾ ಸಿದ್ದರಾಮಯ್ಯ ಸರ್ ಬಿಟ್ಟು ಅಥವಾ ಡಿ.ಕೆ. ಶಿವಕುಮಾರ್ ಸರ್ ಇಬ್ಬರನ್ನು ಬಿಟ್ಟು ಮೂರನೇ ವ್ಯಕ್ತಿ ಯಾರು ಇನ್ನೊಬ್ರು ಬರ್ತಾರಾ? ದೇಶ ಹಾಗೂ ರಾಜ್ಯ ರಾಜಕಾರಣ ಬದಲಾವಣೆ ಆಗುತ್ತಾ ಅಂತ ಖಂಡಿತವಾಗಿಯೂ ರಾಜ್ಯ ರಾಜಕಾರಣ ಬದಲಾವಣೆ ಆಗುತ್ತೆ. ಮೋದಿಯವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ಚೇಂಜಸ್ ಕಾಣಿಸೋದಿಲ್ಲ. ಸಂಪೂರ್ಣ ಟರ್ಮ್ ಏನಿದೆ ಅವರು ಮುಗಿಸ್ಕೊಳ್ತಾರೆ. ಆದರೆ ಸಿದ್ದರಾಮಯ್ಯವರ ಅಥವಾ ನೀವು ಹೇಳಿದ್ರಿ ಡಿ.ಕೆ. ಶಿವಕುಮಾರ್ ಅವರ ಜಾತಕವನ್ನು ಅಥವಾ ಇನ್ಯಾರ ಬರ್ತಾರ ಆ ಥರ ನೋಡೋದಾದರೆ ಖಂಡಿತವಾಗಿಯೂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ವರ್ಷ ಅಂದರೆ ಈ ಸಂವತ್ಸರ ಅವಕಾಶ ಇರತಕ್ಕಂಥದ್ದು ತುಂಬ ಯೋಗವಿದೆ. ಈ ವರ್ಷ ಅಂದರೆ ಇಬ್ಬರು ಜಾತಕವು ತುಂಬ ಪ್ರಬಲ ಇರತಕ್ಕಂಥದ್ದು. ಆದರೆ ಈ ಸಂವತ್ಸರದಲ್ಲಿ ಖಂಡಿತವಾಗಿಯೂ ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ. ಸಿದ್ದರಾಮಯ್ಯವರ ಬದಲಾವಣೆ ಆಗುತ್ತೆ. ಅದು ಈ ತಿಂಗಳೇ ಮುಂದಿನ ತಿಂಗಳೇ ಅಂತಲ್ಲ, ಈ ಸಂವತ್ಸರ ಬದಲಾವಣೆ ಆಗೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಬದಲಾವಣೆ ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ಆಗತಕ್ಕಂಥದ್ದು. ತುಂಬ ಜನ ಮಂತ್ರಿಗಳು ಕೂಡ ಅಧಿಕಾರವನ್ನು ಕಳ್ಕೊಳ್ತಾರೆ. ಹಾಗಾದ್ರೆ ಈಗ 3 ರಾಶಿಗಳನ್ನ ಮುಗಿಸಿದ್ರಿ, ನಂತರ ಇರುವಂತ ಮಿಕ್ಕಿದ ರಾಶಿಗಳದ್ದು ಫಲಾನುಫಲಗಳನ್ನ ತಿಳಿಸ್ಕೊಡಿ. ಮಿಥುನ ರಾಶಿ ನಂತರ ಬರತಕ್ಕಂಥದ್ದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವರ್ಷ ಆದಾಯ ಇರತಕ್ಕಂಥದ್ದು 8, ಆದರೆ ವ್ಯಯ ಖರ್ಚಾಗತಕ್ಕಂಥದ್ದು 2. ಕಟಕ ರಾಶಿಯವರು ತುಂಬ ಸಂತೋಷವಾಗ್ತಾ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಉತ್ತಮ ಆದಾಯವನ್ನು, ಉತ್ತಮ ಅಭಿವೃದ್ಧಿಯನ್ನು ಕಟಕ ರಾಶಿಯವರು ಹೊಂದುವಂತರಾಗ್ತಾರೆ. ಇನ್ನು ಆರೋಗ್ಯ ಅನಾರೋಗ್ಯ ಯಾವ ರೀತಿ ಕಟಕ ರಾಶಿಯವರು ಇದೆ ಅಂತ ನೋಡೋದಾದರೆ ಆರೋಗ್ಯ ಇರತಕ್ಕಂಥದ್ದು 3, ಅನಾರೋಗ್ಯ ಇರತಕ್ಕಂಥದ್ದು 2. ಅಂದರೆ ಅನಾರೋಗ್ಯಕ್ಕಿಂತ ಆರೋಗ್ಯ ಈ ವರ್ಷ ಕಟಕ ರಾಶಿಯವರಿಗಿದೆ. ಒಳ್ಳೆ ಆರೋಗ್ಯ ನೋಡುವಂತರಾಗ್ತಾ ಇದ್ದೀರಾ. ಒಳ್ಳೆ ಅಭಿವೃದ್ಧಿಯನ್ನು, ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಈ ವರ್ಷ ನೋಡುವಂತರಾಗ್ತಾ ಇದ್ದಾರೆ. ಇನ್ನು ಸುಖ ದುಃಖಗಳು ಕಟಕ ರಾಶಿಗೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಅಂದರೆ ದುಃಖಕ್ಕಿಂತ ಸುಖ ಇರತಕ್ಕಂಥದ್ದು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರು ಈ ವರ್ಷ ಮಿಶ್ರಣ ಫಲವನ್ನು ಅಪೇಕ್ಷೆ ಮಾಡಬಹುದು. ಅಂದರೆ ನಿಮಗಿರತಕ್ಕಂಥದ್ದು ಆದಾಯ 5, ವ್ಯಯ ಕೂಡ 5. ಅಂದರೆ 5 ರೂಪಾಯಿ ಅಷ್ಟು ಸಂಪಾದನೆ ಮಾಡಿದ್ರೆ 5 ರೂಪಾಯಿ ಅಷ್ಟು ಖರ್ಚಾಗುತ್ತೆ ಸಿಂಹರಾಶಿಯವರಿಗೆ. ಹಣಕಾಸು ಉಳಿತಾಯ ಸ್ವಲ್ಪ ಕಮ್ಮಿ, ದುಂದು ವೆಚ್ಚಗಳು ಜಾಸ್ತಿ ಆಗತಕ್ಕಂಥದ್ದು. ಇನ್ನು ಆರೋಗ್ಯ ಅನಾರೋಗ್ಯ ಯಾವ ರೀತಿ ಇದೆ ಅಂತ ನೋಡೋದಾದರೆ ಆರೋಗ್ಯ 1, ಅನಾರೋಗ್ಯವು ಕೂಡ 1. ಆರೋಗ್ಯದಲ್ಲಿ ಮಧ್ಯಮ ಸ್ಥಿತಿ ಇರತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಚಿಂತೆ ಜಾಸ್ತಿ ಆಗತಕ್ಕಂಥದ್ದು. ಸಿಂಹರಾಶಿಯವರು ಈ ವರ್ಷ ಸ್ವಲ್ಪ ಬ್ಯಾಲೆನ್ಸಿಂಗ್ ವರ್ಷ ಆಗಿರುತ್ತೆ, ಜಾಗೃತಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಸುಖ ದುಃಖ ಯಾವ ರೀತಿ ಇದೆ ಸಿಂಹರಾಶಿಯವರಿಗೆ ಅಂತ ನೋಡೋದಾದರೆ ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಅಂದರೆ ದುಃಖಕ್ಕಿಂತ ಸುಖರ ಜೀವನ ನೋಡೋದಾದರೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಅವರಿಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷದ ಫಲವನ್ನು ನೋಡೋದಾದರೆ ಆದಾಯ ಇರತಕ್ಕಂಥದ್ದು 8, ಆದರೆ ಖರ್ಚಿರತಕ್ಕಂಥದ್ದು 11. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಆದಾಯ ಈ ವರ್ಷ ಕಮ್ಮಿ ಇರುತ್ತೆ, ಅದಕ್ಕಿಂತ 2 ಪಟ್ಟಷ್ಟು ಗೊತ್ತಿಲ್ಲದೋ ಖರ್ಚನ್ನು ಮಾಡುವಂತರಾಗ್ತಾರೆ. ಇನ್ನು ಆರೋಗ್ಯ ಅನಾರೋಗ್ಯ ಯಾವ ರೀತಿ ಇದೆ ಕನ್ಯಾ ರಾಶಿಯವರಿಗೆ ಅಂತ ನೋಡೋದಾದರೆ ಆರೋಗ್ಯ 6, ಅನಾರೋಗ್ಯವು ಕೂಡ 6. ಬ್ಯಾಲೆನ್ಸಿಂಗ್ ಆರೋಗ್ಯ ಅನಾರೋಗ್ಯ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಸುಖ ದುಃಖಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಅಂದರೆ ಸುಖ ದುಃಖವು ಕೂಡ ಈ ವರ್ಷ ಕನ್ಯಾ ರಾಶಿಯವರಿಗೆ ಬ್ಯಾಲೆನ್ಸಿಂಗ್ ಆಗಿರತಕ್ಕಂಥ ವರ್ಷ ಅಂತ. ಸೊ ನೀವು ಈಗ ಹೇಳ್ತಿರೋದು ನೋಡಿದ್ರೆ ಕಳೆದ ಸಂವತ್ಸರಕ್ಕೂ ಈ ಸಂವತ್ಸರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಖಂಡಿತವಾಗಿಯೂ ಹೌದು. ಪ್ರತಿಯೊಂದು ರಾಶಿಯವರಿಗೂ ಪ್ರತಿ ವರ್ಷವೂ ಕೂಡ ಡಿಫ್ರೆನ್ಸ್ ಇದ್ದಿದ್ದೆ. ಅಂದರೆ ಈ ವರ್ಷ ನೀವು ಲಾಭವನ್ನು ನೋಡಿದ್ರೆ ಮುಂದಿನ ವರ್ಷ ನಷ್ಟವನ್ನು ನೋಡ್ತೀವಿ. ನಾವು ಒಂದು ಪಂಚಾಂಗ ಶ್ರವಣದಲ್ಲಿ ಪ್ರಮುಖವಾಗಿ ಒಂದು ರಾಶಿಯ ಬಲವನ್ನು ನೋಡಬೇಕಾದ್ರೆ ಹಳ್ಳಿ ಕಡೆ ಹೇಳ್ತಾರೆ, ಹಳ್ಳಿ ಕಡೆ ಹೋಗಿ ನೀವು ಗುರುಗಳೇ
ಗುರು ಚೆನ್ನಾಗಿದ್ದಾನ ಶನಿ ಚೆನ್ನಾಗಿದ್ದಾನ ನನ್ನ ಜಾತಕದಲ್ಲಿ ನೋಡಿ ಅಂತ ಇನ್ನೇನೋ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿರೋದು ನನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನ ಶನಿ ಚೆನ್ನಾಗಿದ್ದಾನ. ಅಂದರೆ ಗುರು ಶನಿ ತುಂಬ ಸ್ಲೋ ಪ್ಲಾನೆಟ್, ನಿಧಾನಕ್ಕೆ ಸಂಚಾರ ಮಾಡತಕ್ಕ. ಚಂದ್ರ 2 ದಿನಕ್ಕೆ ಸಂಚಾರ ಮಾಡಿಬಿಡ್ತಾನೆ. ಆದರೆ ಗುರು ಮತ್ತು ಶನೀಶ್ವರ ಸ್ವಲ್ಪ ನಿಧಾನ ಮಂದಗತಿಯಿಂದ ಸಂಚಾರ ಮಾಡ್ತಾನೆ. ರಾಹು ಮತ್ತು ಕೇತುವು ಅಷ್ಟೇ. ಹಾಗಾಗಿ ಗುರು ಮತ್ತು ಶನಿಯ ರಾಹು ಮತ್ತು ಕೇತುವಿನ ಫಲವನ್ನು ನೋಡಿಕೊಂಡು ಯಾವ ಮನೆಯಲ್ಲಿದ್ದಾರೆ, ಯಾವ ಫಲವನ್ನು ಕೊಡ್ತಾನೆ, ಇದೆಲ್ಲವೂ ನೋಡಿಕೊಂಡು ಹೇಳತಕ್ಕಂಥದ್ದೇ ವರ್ಷದ ರಾಶಿ ಭವಿಷ್ಯ. ಸರಿ ಗುರುಗಳೇ, ಈಗೇನು ಅಂದರೆ 2025ರಲ್ಲಿ ಬಂದಂಥ ಸಂವತ್ಸರದಲ್ಲಿ ಹಲವಾರು ಗ್ರಹಣಗಳು, ನಾನು ತಿಳಿದವಾಗೆ ಒಂದು 4 ಗ್ರಹಣಗಳು ಬಂದಿದ್ದು. ಸೊ ಈಗ 2026ರಲ್ಲಿ ಈಗ ಹೊಸ ಸಂವತ್ಸರದಲ್ಲಿ ಎಷ್ಟು ಗ್ರಹಣಗಳಿವೆ? ಈ ವರ್ಷ ನಮಗೆ ಇರತಕ್ಕಂಥದ್ದು 4 ಗ್ರಹಣ. ಆಗಲೇ 2 ಗ್ರಹಣ ಮುಕ್ತಾಯವಾಗಿದೆ. ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರವಾಗಿಲ್ಲ, ಅಂದರೆ ಆಚರಣೆ ನಾವು ಮಾಡಿಲ್ಲ, ಕಾಣಿಸ್ಕೊಂಡಿಲ್ಲ ಭಾರತದಲ್ಲಿ. 2ನೇದು ಚಂದ್ರಗ್ರಹಣ, ಎಲ್ಲರೂ ಕೂಡ ಆಚರಣೆ ಮಾಡಿದ್ವಿ. ಇಂದಿನ ತಿಂಗಳು ಮಧ್ಯಾಹ್ನ 3:59ಕ್ಕೆ ಗ್ರಹಣ ಸ್ಪರ್ಶವಾಗಿ ರಾತ್ರಿ ಸರಿಸುಮಾರು 6:47 ಮೋಕ್ಷವಾಯಿತು. ಅದನ್ನು ಆಚರಣೆ ಮಾಡಿದ್ವಿ. ಮುಂದಿನ ತಿಂಗಳು ಹಾಗೂ ವರ್ಷದ ಅಂತ್ಯಭಾಗದಲ್ಲಿ ಇನ್ನೆರಡು ಸೂರ್ಯಗ್ರಹಣವನ್ನು ಕಾಣ್ತೇವೆ. ಆದರೆ ಎರಡೂ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಹಾಗಾಗಿ ಈ ವರ್ಷ ಇರತಕ್ಕಂಥದ್ದು ಆಲ್ರೆಡಿ ಆಚರಣೆ ಮಾಡಿರತಕ್ಕಂಥದ್ದು ಒಂದೇ ಗ್ರಹಣ. ಯಾರೂ ಕೂಡ ಗ್ರಹಣದ ವಿಚಾರಕ್ಕೆ ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ, ನೆಮ್ಮದಿಯಿಂದ ಇರ್ಬೋದು. ಸರಿ ಗುರುಗಳೇ, ಹಾಗಾದರೆ ಅದೇ ಇನ್ನು ಮಿಕ್ಕಿದ ರಾಶಿಗಳು ಗುರುಗಳೇ. ಕನ್ಯಾ ರಾಶಿ ಆಗಿದ ನಂತರ ಬರತಕ್ಕಂಥ ರಾಶಿ ತುಲಾ. ತುಲಾ ರಾಶಿಯವರಿಗೆ ಇಂದಿನ ವರ್ಷ ನಾನಾ ರೀತಿಯ ಅಭಿವೃದ್ಧಿಯನ್ನು, ಎಲ್ಲ ರೀತಿಯ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ವರ್ಷವಾಗಿತ್ತು. ಆದರೆ ಈ ವರ್ಷ ತುಲಾ ರಾಶಿಯವರಿಗೆ ನಾನಾ ರೀತಿಯ ಸಂಕಷ್ಟ ಹಾಗೂ ಆರ್ಥಿಕ ನಷ್ಟವನ್ನು ನೋಡತಕ್ಕಂಥ ವರ್ಷವಾಗಿರುತ್ತೆ. ಏನಕ್ಕಂದ್ರಪ್ಪ, ಇರತಕ್ಕಂಥದ್ದು ಆದಾಯ 5, ಆದರೆ ಖರ್ಚಾಗತಕ್ಕಂಥದ್ದು 14. 5ರಲ್ಲಿ 14. ಈ ವರ್ಷ ತುಲಾರಾಶಿಯವರಿಗೆ ಆದಾಯ ಕಮ್ಮಿ ಇರುತ್ತೆ. ಅನ್ನೆಸೆಸರಿ ಖರ್ಚನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಫಿನಾನ್ಷಿಯಲಿ ಬ್ಲಾಕೇಜಸ್ ಕಾಣಿಸ್ತಾ ಇದೆ ತುಲಾರಾಶಿಯವರಿಗೆ. ಈ ವರ್ಷ ಸಾಲ ಮಾಡತಕ್ಕಂಥ ಸಂದರ್ಭ ಬರ್ಬೋದು. ಸಾಲದ ಸುಳಿಯಲ್ಲಿ ತುಲಾರಾಶಿಯವರು ಈ ವರ್ಷ ಸಿಕ್ಕಾಕೊಳತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ, ಜಾಗ್ರತೆ. ಇನ್ನು ಅನಾರೋಗ್ಯ ತುಲಾರಾಶಿಯವ್ರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಆರೋಗ್ಯ ಇರತಕ್ಕಂಥದ್ದು 4, ಅನಾರೋಗ್ಯ ಇರತಕ್ಕಂಥದ್ದು 5. ಅವರು ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಅನಾರೋಗ್ಯದ ಬಾಧೆ ಮಧ್ಯಭಾಗದಲ್ಲಿ ಯಥೇಚ್ಛವಾಗಿ ತುಲಾರಾಶಿಯವ್ರನ್ನ ಕಾಣಿಸುತ್ತೆ. ಇನ್ನು ಸುಖ ದುಃಖಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ, ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಸುಖದ ಜೀವನವನ್ನು ಈ ವರ್ಷ ನೋಡೋದಾದರೂ ಆರ್ಥಿಕವಾಗಿ ಆರೋಗ್ಯಕರ ಜೀವನವನ್ನು ನಡೆಸ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರು ಇಂದಿನ ವರ್ಷ ಅಂತೂ ತುಂಬ ಸಂಕಷ್ಟವನ್ನು, ತುಂಬ ಅಡೆತಡೆಗಳನ್ನು ನೋಡಿದ್ದು. ಈ ವರ್ಷನಾದರೂ ಕೂಡ ಕೆಲಸ ಕಾರ್ಯದಲ್ಲಿ ಜಯತ್ವ, ಒಳ್ಳೆ ಕೀರ್ತಿ ಸಂಪಾದನೆ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿರುತ್ತೆ. ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಶುಭದ ವರ್ಷ. ಒಳ್ಳೆ ಲಾಭವನ್ನು ನೋಡುವಂತರಾಗ್ತಾರೆ. ಉದ್ದೇಶ ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ವರ್ಷ ಪ್ರಮುಖ ವೃಶ್ಚಿಕ ರಾಶಿಗೆ ಇರತಕ್ಕಂಥದ್ದು 11ರಷ್ಟು ಲಾಭ, ಆದರೆ ಖರ್ಚಿರತಕ್ಕಂಥದ್ದು ಬರೀ 5. ಖರ್ಚಿಗಿಂತ ಲಾಭ ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಅನಾರೋಗ್ಯ ಯಾವ ರೀತಿ ಇದೆ ನೋಡೋದಾದರೆ, ಆರೋಗ್ಯದ ಸಮಸ್ಯೆಯನ್ನು ಗಂಭೀರವಾಗಿ ವೃಶ್ಚಿಕ ರಾಶಿಯವರು ಎದುರಿಸ್ತೀರಾ. ನಿಮಗೆ ಈ ವರ್ಷ ಆರೋಗ್ಯ ಇರತಕ್ಕಂಥದ್ದು ಬರೀ 0, ಅನಾರೋಗ್ಯ 4. ಆರೋಗ್ಯದ ಬಾಧೆ ಯಥೇಚ್ಛ ಕಾಡಿಸುತ್ತೆ. ಫಿನಾನ್ಷಿಯಲಿ ನಿಮಗೆಲ್ಲ ಅನುಗ್ರಹ ಒಳ್ಳೆಯದಾದರೂ ಕೂಡ ಆರೋಗ್ಯಕರ ಜೀವನವನ್ನು ನಡೆಸೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸಾಧ್ಯವಾಗೋದಿಲ್ಲ. ಇನ್ನು ಸುಖ ದುಃಖಗಳು ವೃಶ್ಚಿಕ ರಾಶಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, 6 ಸುಖಕ್ಕೆ ಕೊಟ್ಟರೆ ದುಃಖಕ್ಕೆ ಕೊಡತಕ್ಕಂಥದ್ದು. ಫಿನಾನ್ಷಿಯಲಿ ಓಕೆ, ಲಾಭ ನೋಡ್ತಾರೆ, ಆದರೆ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸತಕ್ಕಂಥದ್ದು. ಆರೋಗ್ಯ ಸ್ವಲ್ಪ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಖಂಡಿತ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸುಖಕರ ವರ್ಷ ಹಾಗೂ ಎಲ್ಲ ಅಭಿವೃದ್ಧಿಯ ವರ್ಷವನ್ನು ನೋಡುವಂಥ ಆಗುತ್ತೆ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವರ್ಷ ಅಂತೂ ಲಾಭ, ಒಂಥರ ಅಭಿವೃದ್ಧಿಯ ವರ್ಷ. ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಲಾಭದಲ್ಲಿ ದ್ವಿಗುಣವನ್ನು ನೋಡ್ತಾ ಇದ್ದಾರೆ, 2 ಪಟ್ಟು ಲಾಭವನ್ನು ನೋಡ್ತಾ ಇದ್ದಾರೆ. ಲಾಭ ಇರತಕ್ಕಂಥದ್ದು 14, ಆದರೆ ಖರ್ಚಾಗತಕ್ಕಂಥದ್ದು 11. ಒಳ್ಳೆ ಸಂಪಾದನೆ ಎಲ್ಲ ರಾಶಿಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಧನಸ್ಸು ಮೀನರಾಶಿಯವರೇ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರ. ಖರ್ಚಲ್ಲೂ ಕೂಡ ಕಮ್ಮಿ ಖರ್ಚನ್ನ ಕಾಣುವಂತರಾಗ್ತೀರ. ಸೇವಿಂಗ್ಸ್ ಚೆನ್ನಾಗಿ ಮಾಡ್ಕೊಳ್ಬೋದು ಧನುಸ್ಸು ರಾಶಿಯವರು ಈ ವರ್ಷ. ಸ್ವಲ್ಪ ಮನೆ ಪರ್ಚೇಸಿಂಗು, ಸೈಟ್ ಪರ್ಚೇಸಿಂಗ್ ಈ ಥರದ್ದು ಆಲೋಚನೆಗಳಿದ್ರೆ ಮುಂದುವರಿರಿ. ಖಂಡಿತ ಭೂದೇವಿ ಅನುಗ್ರಹದಿಂದ ಒಳ್ಳೆ ಲಾಭವಾಗುತ್ತೆ. ಇನ್ನು ಧನುಸ್ಸು ರಾಶಿಯವರು ಆರೋಗ್ಯದ ಸ್ಥಿತಿಗತಿ ನೋಡೋದಾದರೆ, ಆರೋಗ್ಯ ಇರತಕ್ಕಂಥದ್ದು 5, ಅನಾರೋಗ್ಯ ಇರತಕ್ಕಂಥದ್ದು 2. ಉತ್ತಮ ಆರೋಗ್ಯವನ್ನು
ಆರೋಗ್ಯದ ವೃದ್ಧಿಯನ್ನು ಈ ವರ್ಷ ಧನುಸು ರಾಶಿಯವರು ಕಂಡುಕೊಳ್ಬೋದು. ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ದುಡಿತಕ್ಕಂಥ ಒಳ್ಳೆ ಚೈತನ್ಯವನ್ನು ಧನುಸು ರಾಶಿಯವರು ಭಗವಂತ ಈ ವರ್ಷ ಕರುಣಿಸಿಕೊಟ್ಟಿದ್ದಾನೆ. ಇನ್ನು ಸುಖ ದುಃಖಗಳು ಯಾವ ರೀತಿ ಇದೆ ಧನುರಾಶಿಯವರಿಗೆ ಅಂತ ನೋಡೋದಾದರೆ 6 ಸುಖ, ಆದರೆ 3 ದುಃಖ. ಸುಖದಿಂದ ಒಳ್ಳೆ ಆರೋಗ್ಯಕರವಾದಂತಹ ಅಭಿವೃದ್ಧಿ ಹೊಂದತಕ್ಕಂಥ ವರ್ಷ ಯಾವ್ದಾರು ಇದ್ದರೆ ಅದು ಧನುಸ್ಸು ರಾಶಿಯವರು ಮಾತ್ರ. ಖಂಡಿತ ಧನುರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಇವುಗಳೇ ಇನ್ನೊಂದು ಹೇಳು ಅಂದರೆ ನಮ್ಮ ಪ್ರೇಕ್ಷಕರು ಯಾರು ನೋಡ್ತಿದ್ದಾರೆ, ಸೊ ಇದರಲ್ಲಿ ಒಂದು ಕನ್ಫ್ಯೂಸ್ ಏನು ಅಂದರೆ ಆದಾಯ ವ್ಯಯ ಅಂತ ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ. ಆದಾಯ ಅಂದಿದ ತಕ್ಷಣ ನಮಗೆ ಎಲ್ರಿಗೂ ಜನರಲ್ ವರ್ಡ್ ಬರೋದಂದ್ರೆ ಪ್ರಾಫಿಟ್. ಸೊ ಪ್ರಾಫಿಟ್ ಅಂದರೆ ನಮ್ಮ ಥ್ರೂ ಫಿನಾನ್ಷಿಯಲ್ ಮಾತ್ರನಾ, ಅಂದರೆ ದುಡ್ಡಿನ ಮೂಲಕನ ಮಾತ್ರನಾ ಆದಾಯ ಅನ್ನೋದು, ವ್ಯಯ ಅನ್ನೋದು ಮೂಲಕ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆದಾಯ ಅಂದರೆ ಹಣಕಾಸು ಒಂದೇ ಅಂತಲ್ಲ ಜೀವನದಲ್ಲಿ. ಒಳ್ಳೆ ಹೆಸರು ಸಂಪಾದನೆ ಮಾಡತಕ್ಕಂಥದ್ದು ಆದಾಯವೇ. ಬಾಂಧವ್ಯ ವೃದ್ಧಿ ಮಾಡ್ಕೊಳತಕ್ಕಂಥದ್ದು ಆದಾಯವೇ. ಉತ್ತಮ ಕಂಕಣ ಭಾಗ್ಯ ಕೂಡ ಬರತಕ್ಕಂಥದ್ದು ಆದಾಯ. ನಿಮಗೆ ಅಬ್ಸರ್ವ್ ಮಾಡಿ, ಒಬ್ಬ ವ್ಯಕ್ತಿಗೆ ಒಳ್ಳೆ ಹಣಕಾಸು ಇರುತ್ತೆ, ಆಳುಗಳು ಕಾಳು ಎಲ್ಲರೂ ಇರ್ತಾರೆ, ಓಡಾಡಕ್ಕೆ 108 ಕಾರ್ಗಳಿರ್ತವೆ, ಆದರೆ ಆ ವ್ಯಕ್ತಿಗೆ ಮದುವೆನೇ ಆಗಿರೋದಿಲ್ಲ. ಅವನಿಗೆ ಈ ವರ್ಷ ಪಡಿಬೇಕಾಗಿರೋದು ಆದಾಯ ಯಾವ್ದು ಹೇಳಿ? ಒಳ್ಳೆ ಲಾಭ ಯಾವ್ದು ಹೇಳಿ? ಕಂಕಣ ಭಾಗ್ಯ ಸಿಕ್ಕರೆ ಲಾಭ ಆದಂಗೆ ತಾನೆ. ಒಂದು. ಎರಡನೇದು, ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಹೊರಡೋ ದೊಡ್ಡ ರಾಜನಾಗಿರ್ತಾನೆ, ಒಳ್ಳೆ ಅಂತಸ್ತಿರುತ್ತೆ, ಒಳ್ಳೆ ಕೀರ್ತಿ ಇರುತ್ತೆ, ಮನೆಗೆ ಬಂದಾಗ ಆತ್ಮೀಯರು ಅಂತ ಒಬ್ಬರು ಮಾತಾಡ್ಸಕ್ಕಿರೋದಿಲ್ಲ. ಅವನ ಕಷ್ಟ ಸುಖವನ್ನು ಆತ್ಮೀಯತೆ ಹೇಳ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಆತ್ಮೀಯತೆ ಇಲ್ಲದೆ ಬಾಂಧವ್ಯ ಇಲ್ಲತಕ್ಕಂಥ ವ್ಯಕ್ತಿ ಲಾಭದಾಯಕ ವ್ಯಕ್ತಿಯ ಇಲ್ಲ ತಾನೆ. ಯಾವ ವ್ಯಕ್ತಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಐಶ್ವರ್ಯ, ಒಳ್ಳೆ ಸಂಬಂಧ, ಒಳ್ಳೆ ಬಾಂಧವ್ಯ ಇರುತ್ತೋ ಆತನೇ ಶ್ರೀಮಂತನಾದ ವ್ಯಕ್ತಿ. ಅಂದರೆ ಲಾಭ ಅಂದರೆ ಬರೀ ಹಣಕಾಸು ಒಂದೇ ಅಲ್ಲ, ಸಂಬಂಧಗಳಲ್ಲಿ ಲಾಭ ಆಗ್ಬೋದು, ಆರ್ಥಿಕ ಲಾಭ ಆಗ್ಬೋದು, ಕೀರ್ತಿಯ ವಿಚಾರದಲ್ಲಿ ಲಾಭವನ್ನು ಪಡೆದುಕೊಳ್ಬೋದು. ಈ ರೀತಿ ಎಲ್ಲ ರೀತಿಯನ್ನು ಪಡೆದುಕೊಳ್ತಕ್ಕಂತಹ ಅಪೇಕ್ಷೆ ಇರತಕ್ಕಂಥದ್ದು ಆ ಸಂಖ್ಯೆಗಳು ಅಂತ. ಗುರುಗಳೇ, ಇದರಲ್ಲಿ ನಾವು ನಮ್ಮ ಪ್ರೇಕ್ಷಕರಿಂದ ಪಡೆದಂಥ ತುಂಬ ಕಾಮನ್ ಕ್ವಶನ್ಸ್ ಏನು ಅಂದರೆ, ನಮ್ಮಲ್ಲಿ ಮನೇಲಿರುವಂಥ ಫೋಟೋಗಳು, ಸೊ ದೇವ್ರ ಫೋಟೋ ಆಗಿರ್ಬೋದು, ನಮ್ಮ ಹಿರಿಕರದ್ದು ಫೋಟೋಗಳಾಗಿರ್ಬೋದು, ಇನ್ನು ಏನು ಮಾಡಬೇಕು ತುಂಬ ಹಳೇದಾದ ನಂತರ? ಒಬ್ಬೊಬ್ರು ಹೇಳ್ತಾರೆ ಸುಮ್ಮನೆ ನದಿಗೆ ಬಿಸಾಕ್ಬಿಡ್ತಾರೆ, ಇನ್ನೊಬ್ರು ಹೋಗಿ ಅದೋ ಮರದ ಅಡಿದು ಇಡ್ತಾರೆ. ಸೊ ಇದರಿಂದ ಏನು, ಲೈಕ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬ ಜನ ಏನೋ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತೀನಿ ಅಂತ ಹೋಗಿ ಕರ್ಮವನ್ನು ಕಟ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಹಳೆಯ ದೇವರ ಫೋಟೋಗಳನ್ನು ಸ್ವಲ್ಪ ಬಳಕೆ ಮಾಡಿ ಹಳೇದಾಗ್ತಿದೆ ಅಂತ ತಕ್ಷಣ ತೆಗೆದುಕೊಂಡೋಗಿ ಕಸದ ಪಕ್ಕ ಇಟ್ಬಿಡೋದು, ನೀರಿಗೆ ಬಿಟ್ಬಿಡೋದು, ಬೆಂಕಿಗೆ ಹಾಕ್ಬಿಡ್ತೀನಿ ಅಂತ ಹಾಕೋದು, ಅಥವಾ ಅರಳಿ ಮರದ ಕಡೆ ಸುತ್ತ ಜೋಡಿಸ್ಬಿಡೋದು. ಇದಕ್ಕಿಂತ ದೊಡ್ಡ ಪಾಪದ ಕೆಲಸ ಮತ್ತೊಂದಿಲ್ಲ. ಇವನ್ ಗುರುಗಳ ವಿಗ್ರಹಗಳು ಕೂಡ ಇರ್ತಾರೆ, ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಅಲ್ಲಿ ಕಸ ಇರುತ್ತೆ, ಪಕ್ಕದಲ್ಲಿ ದೇವ್ರದೊಂದು ವಿಗ್ರಹ ಇಟ್ಟಿರ್ತಾನೆ, ಅದು ಫೋಟೋ ಇಟ್ಟಿರ್ತಾನೆ. ಕೇಳಿದ್ರೆ, ಸರ್ ಆ ಫೋಟೋ ಇಟ್ಟಿದ್ರೆ ಯಾರೋ ಬಂದು ಕಸ ಹಾಕಲ್ಲ, ಅದಕ್ಕೆ ದೇವ್ರ ಫೋಟೋ ಇಟ್ಟಿದ್ದೀನಿ ಅಂತ. ಇನ್ನು ಫೋಟೋನೇ ಹಾಕ್ಬೋದು ತಾನೆ. ಭಗವಂತನ ಆರಾಧನೆ ಪ್ರತಿನಿತ್ಯ ನಾನು ದೇವರ ಮಲ್ಲಿಟ್ಟು ಮಾಡಿ ನನಗೆ ತುಳಸಿಯನ್ನು ಪುಷ್ಪವನ್ನು ಅರ್ಪಿಸಿ ಕೈ ಮುಗಿದು ಬೇಡ್ಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ ಅಂಥೇಳಿ ಆ ಫೋಟೋ ಎಲ್ಲ ಅಂದರೆ ಪಟ ಎಲ್ಲ ಹಳೇದಾಗ್ತಿದ್ದ ತಕ್ಷಣ ರೋಡಿಗೆ ತೆಗೆದಿಟ್ಬಿಟ್ರೆ ಕೊಡತಕ್ಕಂಥ ಬೆಲೆಯ ಅದೇ ದೊಡ್ಡ ಕರ್ಮ. ಅಂದರೆ ಇದು ಪರಿಹಾರ ಏನಿದೆ? ಖಂಡಿತವಾಗಿಯೂ ಒಂದು ಪಟ ಫೋಟೋವನ್ನು ಬಳಸ್ಕೊಂಡ್ರೆ ಅದು ಹಳೇದಾಗೇ ಆಗುತ್ತೆ, ಮಾಸತ್ತೆ, ಬಣ್ಣ ಹೋಗುತ್ತೆ, ಬಿದ್ದೊಂದ್ಸಲ ಹೊಡೆದೋಗ್ಬಿಡ್ಬೋದು ಗಾಜು. ಅದನ್ನೇನು ಮಾಡಬೇಕು ಪ್ರಶ್ನೆ ಕೂಡ ಇದೆ. ಖಂಡಿತ ಅದಕ್ಕೆ ಪರಿಹಾರ ಇದೆ. ಅಂದರೆ ಫೋಟೋ ಏನಿರುತ್ತೆ, ಫೋಟೋನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ದೇವ್ರದ್ದೊಂದು ಹಾಳೆ ಇರುತ್ತೆ ಗೊತ್ತಾ, ಭಾವಚಿತ್ರದ ಹಾಳೆ ಅಥವಾ ಫ್ರೇಮ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿಕೊಂಡು ಗ್ಲಾಸ್ನ ವುಡ್ ಫ್ರೇಮ್ನ ಸಪ್ರೇಟಾಗಿ ಇದು ಮಾಡ್ಕೊಳ್ಳಿ. ರೀಯೂಸ್ ಮಾಡ್ಕೊಳ್ತೀರಾ ಅಥವಾ ಬೇರೆ ಏನು ಮಾಡ್ತೀರಾ ನಿಮ್ಮ ಇಚ್ಛೆ. ಆ ದೇವ್ರದ್ದೊಂದು ಭಾವಚಿತ್ರ ಇರುತ್ತಲ್ಲ, ನೀಟಾಗಿ ಒಂದು ಹಳ್ಳ ಮಾಡಿ ಆ ಹಳ್ಳದೊಡೆ ಭಾವಚಿತ್ರವನ್ನೆಲ್ಲ ಹಾಕಿ ಒಂದು ಮರವನ್ನು ನೆಡಿ. ಅರಳಿ ಮರವೋ ತೆಂಗಿನ ಮರವೋ ನೆಡಿ. ಭಗವಂತನ ರಕ್ಷೆ ಆ ಮರವಾಗಿ ನಿಮಗೆ ನೆರಳಾಗುತ್ತೆ. ಖಂಡಿತ ಗುರುಗಳೇ, ನೀವು ಇದು ಹೇಳೋ ಪ್ರಕಾರ ನೋಡಿದ್ರೆ ಸೈನ್ಸ್ ಪ್ರಕಾರನೂ ಅದು ಪೇಪರ್ ಅನ್ನೋದು ಕೂಡ ಮಣ್ಣಲ್ಲಿ ನೀಟಾಗಿ ಗೊಬ್ಬರವಾಗಿ ಇದಾಗಿ ಹೋಗ್ತದೆ, ಯಾವುದೇ ರೀತಿ ಕೆಮಿಕಲ್ ಕೂಡ ಆಗಲ್ಲ. ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಜ್ಯೋತಿಷ್ಯ ಅಂದರೆ ಮೂಢನಂಬಿಕೆ ಅಂತ. ಖಂಡಿತ ತಪ್ಪು. ಜ್ಯೋತಿಷ್ಯ ಇಸ್ ಎ ಸೈನ್ಸ್. ನೋಡತಕ್ಕಂಥವೇ ಚೆನ್ನಾಗಿರ್ಬೇಕು. ನಾನು ತುಂಬ ಜನ ಕೇಳ್ತಿರ್ತೀನಿ, ಪ್ರಕೃತಿ ಮತ್ತು ಜ್ಯೋತಿಷ್ಯ ಎರಡೂ ಬೇರೆ ಏನಲ್ಲ, ಎರಡೂ ಕೂಡ ಒಂದೇ. ಸೈನ್ಸ್ ಅಂದರೆ ಜ್ಯೋತಿಷ್ಯ ಅಂದರೆ ಎರಡೂ ಒಂದೇ. ನಾವು ನೋಡ್ತೀವಲ್ಲ, ಆ ದೃಷ್ಟಿಕೋನ ತುಂಬ ಚೆನ್ನಾಗಿರಬೇಕು ಅಂತ. ನಿಮ್ಮ ಮನೇಲಿ ಯಾವ್ದಾರ ದೇವ್ರ ಫೋಟೋಗಳಿದ್ರೆ, ನಿಮ್ಮ ಮನೇಲಿ ಯಾವ್ದಾರ ತುಂಬ ಮಹಾಗಿರತಕ್ಕಂಥ ಫೋಟೋಗಳನ್ನು ನೀರಿಗೆ ಹಾಕಬೇಕು, ಯಾರೋ ಹೇಳ್ಬಿಟ್ಟಿದ್ದಾರೆ ತೊಗೊಂಡೋಗಿ ನದಿಗೆ ಹಾಕ್ಬಿಡ್ಬೇಕು, ಹಳ್ಳಿ ಮರದ ಕೆಳಗೆ ಇಟ್ಬಿಡ್ಬೇಕು, ಬೆಂಕಿಗೆ ಸುಟ್ಬಿಡ್ಬೇಕು, ದಯವಿಟ್ಟು ಅಂತ ತಪ್ಪನ್ನು ಮಾಡಬೇಡಿ. ಅದನ್ನು ಬೇರ್ಪಡಿಸಿ.
ಆದರೆ ರಿಯೂಸ್ ಮಾಡಿ ಮತ್ತೆ ಫ್ರೇಮ್ ಮಾಡ್ಕೊಂಡು ರಿಯೂಸ್ ಮಾಡ್ಕೊಳ್ಳಿ. ಇಲ್ಲ ರಿಯೂಸ್ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ತೆಗೆದು ಒಂದು ಹಳ್ಳವನ್ನು ಡಿಗ್ ಮಾಡಿ ಅಲ್ಲಿಗೆ ಹಾಕಿ ಒಂದು ಮರವನ್ನು ನೆಡಿ. ಭಗವಂತ ಆ ಮರದ ಮುಖಾಂತರ ನಿಮಗೆ ನೆರಳಾಗಿ ಒಳ್ಳೆಯ ಅನುಗ್ರಹವನ್ನು ಮಾಡಿಕೊಡ್ತಾರೆ. ಗುರುಗಳೇ, ಈಗ ರಾಶಿ ಫಲದಲ್ಲಿ ಈ ಸಂವತ್ಸರದ ಕೊನೆಯ 3 ರಾಶಿಗಳು ಪ್ರಮುಖವಾಗಿ ಧನುರಾಶಿನ ತಾಯಿಗೊಳಿಸ್ಕೊಂಡಿದ್ವಿ. ಮುಂದಿನ ಬರತಕ್ಕಂಥ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವ್ರಿಗೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 7.5 ವರ್ಷ 7.5. ಮುಂದಿನ ದಿನಗಳಲ್ಲಿ ಇದೇ ವಿಚಾರವಾಗಿ ಒಂದು ಎಪಿಸೋಡನ್ನು ಮಾಡೋಣ, ಒಂದು ಪಾಡ್ಕಾಸ್ಟ್ ಮಾಡೋಣ. ತುಂಬ ಜನ ಸಮಯದಲ್ಲಿ 7.5 ಏನು ಮಾಡಬೇಕು, ಹೇಗಿರಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನು ತಿಳಿಸ್ಕೋಣ. 7.5 7.5 ವರ್ಷ ವನವಾಸ ಅಜ್ಞಾತವಾಸ ಎಲ್ಲ ಮುಗಿಸ್ಕೊಂಡಿದ್ದಾರೆ. ಆದರೂ ಕೂಡ ಯಾಕೆ ತುಂಬ ಲಾಭವನ್ನು ಪಡೀತಾ ಇಲ್ಲ ಅಂದರೆ ಗುರುಬಲ ಹೊಂದಿಲ್ಲ. ಈ ವರ್ಷನಾದರೂ ಗುರುವಿನ ಅನುಗ್ರಹದಿಂದ ಲಾಭವಾಗತ್ತಾ ಅಂತ ಕಾಯ್ತಾ ಇರ್ತೀರ. ಖಂಡಿತ ಈ ವರ್ಷ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯ ಕುಗ್ಗಿದ್ರೂ ಕೂಡ ನೆಮ್ಮದಿಯ ಆರೋಗ್ಯದ ವಿಚಾರದಲ್ಲಿ ಮತ್ತು ನೆಮ್ಮದಿಯ ವಿಚಾರದಲ್ಲಿ ಒಳ್ಳೆಯ ಅನುಗ್ರಹವನ್ನು ಪಡೆದುಕೊಂಡಿದ್ದೀರಾ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಇರತಕ್ಕಂಥ ಆದಾಯ 2 ಈ ವರ್ಷ, ಆದರೆ ಖರ್ಚಾಗತಕ್ಕಂಥದ್ದು ವ್ಯಯ 8. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ. ನಾನು ಆಗಲೇ ತಿಳಿಸ್ಕೊಟ್ಟೆ, ಆದಾಯ ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ ಅಂತ. ಇನ್ನು ಆರೋಗ್ಯ ಅನಾರೋಗ್ಯದ ವಿಚಾರವನ್ನು ನೋಡೋದಾದರೆ ಪ್ರಮುಖವಾಗಿ ಆರೋಗ್ಯ ಇರತಕ್ಕಂಥದ್ದು 6, ಅನಾರೋಗ್ಯ ಇರತಕ್ಕಂಥದ್ದು 4. ಉತ್ತಮ ಆರೋಗ್ಯಕರ ಜೀವನವನ್ನು ಈ ವರ್ಷ ಮಕರ ರಾಶಿ ನೋಡುವಂತರಾಗ್ತಾರೆ. ತುಂಬ ಜನ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯ ಸಮಸ್ಯೆ ಎದುರಿಸಿದ್ರಾ? ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು ಈ ವರ್ಷ ದೂರವಾಗತಕ್ಕಂಥದ್ದು. ಉತ್ತಮ ಆರೋಗ್ಯವನ್ನು, ಉತ್ತಮ ಅಭಿವೃದ್ಧಿಯನ್ನು ಈ ವರ್ಷ ನೀವು ಕಾಣುವಂತರಾಗ್ತೀರ. ಇನ್ನು ಸುಖ ದುಃಖಗಳು ಮಕರ ರಾಶಿಯವ್ರಿಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಒಳ್ಳೆ ಸುಖಕರವಾದಂತಹ ಒಳ್ಳೆ ನೆಮ್ಮದಿಯ ಜೀವನವನ್ನು ಈ ವರ್ಷ ಪ್ರಮುಖವಾಗಿ ಮಕರ ರಾಶಿಯವರು ಕಾಣುವಂತರಾಗ್ತೀರ. ನಂತರ ಬರತಕ್ಕಂಥದ್ದು ಕುಂಭರಾಶಿ. ಕುಂಭರಾಶಿಯವರು 7.5 ಕೊನೆಯ ಘಟ್ಟದಲ್ಲಿದ್ದಾರೆ. ಯಾವಾಗಾದರೂ ಬಿಡುಗಡೆ ಆಗಿಬಿಡುತ್ತೋ, ಪರೀಕ್ಷೆಗಳು ಸಾಕಾಗ್ಬಿಟ್ಟಿದೆ ಅಂತ ಅನಿಸ್ಬಿಟ್ಟಿರುತ್ತೆ ಕುಂಭರಾಶಿಯವ್ರಿಗೆ. ಆಲ್ರೆಡಿ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಜೀವನವೇ ಸಾಕಾಗ್ಬಿಟ್ಟಿದೆ ಅಂತ ಅನಿಸ್ಬಿಟ್ಟಿದೆ. ಈ ವರ್ಷವನ್ನಾದರೂ ಕುಂಭರಾಶಿಯವರು ಲಾಭವನ್ನು ನೋಡ್ತಾರಾ? ಕೊಂಚ ಮಟ್ಟಿಗೆ ಕಮ್ಮಿ ನೋಡ್ತಾರೆ. ಅವ್ರಿಗೂ ಕೂಡ ಈ ವರ್ಷ ಇರತಕ್ಕಂಥದ್ದು ಲಾಭ ಬರೀ 2, ವ್ಯಯ ಖರ್ಚಾಗತಕ್ಕಂಥದ್ದು 8. ಲಾಭಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ ಕುಂಭರಾಶಿಯವ್ರಿಗೆ. ಸ್ವಲ್ಪ ಫಿನಾನ್ಷಿಯಲಿ ಈ ವರ್ಷ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕುಂಭರಾಶಿಯವರು. ಅಧಿಕವಾದ ಖರ್ಚು ಬೇಡ, ದುಂದು ವೆಚ್ಚ ಜಾಸ್ತಿ ಮಾಡ್ತಾರೆ ಈ ಸರಿ ಕುಂಭರಾಶಿಯವರು. ಆ ವಿಚಾರವಾಗಿ ಗಮನ ಹರಿಸತಕ್ಕಂಥದ್ದು. ಇನ್ನು ಆರೋಗ್ಯ ಅನಾರೋಗ್ಯದ ದೃಷ್ಟಿಯನ್ನು ನೋಡೋದಾದರೆ ಖಂಡಿತವಾಗಿ ಈ ವರ್ಷ 6ರಷ್ಟು ಆರೋಗ್ಯವನ್ನು ಕುಂಭರಾಶಿಯವರು ನೋಡಿದ್ರೆ 4ರಷ್ಟು ಅನಾರೋಗ್ಯವನ್ನು ನೋಡುವಂತರಾಗ್ತೀರ. ಅಂದರೆ ಒಳ್ಳೆ ಆರೋಗ್ಯಕರ ಜೀವನವನ್ನು ಈ ವರ್ಷ ಕಾಣುವಂತರಾಗ್ತೀರಾ. ಇನ್ನು ಸುಖ ದುಃಖಗಳು ಯಾವ ರೀತಿ ಇದೆ ಕುಂಭರಾಶಿಯವರಿಗೆ ಅಂದರೆ 6 ಸುಖವನ್ನು ನೋಡೋದಾದರೆ 3 ದುಃಖವನ್ನು ಕಾಣುವಂತರಾಗ್ತೀರ. ಇದು ಕುಂಭರಾಶಿಗಿರತಕ್ಕಂಥ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರತ್ತು ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಾ. 7.5 ಮಧ್ಯಮ ಘಟ್ಟದಲ್ಲಿದ್ದೀರಾ. ಸಂಕಷ್ಟವನ್ನು, ವಿರೋಧಗಳನ್ನು, ಫಿನಾನ್ಷಿಯಲಿ ಬ್ಲಾಕೇಜ್ಗಳಾಗಿರ್ಬೋದು, ಸಾಲದ ಒತ್ತಡ ಎಲ್ಲವೂ ಕೂಡ ಮೀನರಾಶಿಯವರು ಅನುಭವಿಸ್ಬಿಟ್ಟಿದ್ದಾರೆ. ಯಾವಾಗಾದರೂ ಒಳ್ಳೆಯ ದಿನಗಳು ಬರುತ್ತೋ, ಯಾವಾಗಾದರೂ ಸಾಲದ ಹೊರೆಯಿಂದ ಹೊರಡೆ ಬರ್ತೀನೋ ಅಂತ ಕಾಯ್ತಾ ಇದ್ದೀರಾ. ಅಂಥವರಿಗೆ ಶುಭದ ಸುದ್ದಿ. ಈ ವರ್ಷ ಒಳ್ಳೆ ಲಾಭವನ್ನು ಮೀನರಾಶಿ ನೋಡುವಂತರಾಗ್ತೀರಾ. ಪ್ರಮುಖ ಈ ವರ್ಷ ನಿಮಗೆ ಆದಾಯ ಇರತಕ್ಕಂಥದ್ದು 14, ಆದರೆ ಖರ್ಚಾಗತಕ್ಕಂಥದ್ದು 11. ಅಂದರೆ ಒಳ್ಳೆಯ ಲಾಭದಾಯಕ ಫಲವನ್ನು ಈ ವರ್ಷ ಮೀನರಾಶಿಯವರು ಪಡೆದುಕೊಳ್ಬೋದು. ಇನ್ನು ಆರೋಗ್ಯ ಅನಾರೋಗ್ಯವನ್ನು ನೋಡೋದಾದರೆ ಆರೋಗ್ಯ ಇರತಕ್ಕಂಥದ್ದು 6, ಅನಾರೋಗ್ಯ ಇರತಕ್ಕಂಥದ್ದು 4. ಒಳ್ಳೆ ಆರೋಗ್ಯವನ್ನು ಕೂಡ ಮೀನರಾಶಿಯವರು ಕಾಣ್ಬೋದು. ಇನ್ನು ಸುಖ ದುಃಖಗಳು ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ವರ್ಷ ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಸಂಪೂರ್ಣ 12 ರಾಶಿಗಳು ನೋಡಿದಾಗ ಧನುಸ್ಸು ರಾಶಿ ಮೀನರಾಶಿಯವ್ರಿಗೆ ಮಾತ್ರ 3 ವಿಚಾರದಲ್ಲಿ ಲಾಭ ಇದೆ ಈ ವರ್ಷ. ಖಂಡಿತ ಮೀನರಾಶಿಯವರು ಆರಾಮ್ ಸೇರಿ ನೆಮ್ಮದಿಯ ದಿನಗಳನ್ನು ನೋಡತಕ್ಕಂಥ ವರ್ಷವಾಗಿರುತ್ತೆ. ಅಭಿವೃದ್ಧಿಯನ್ನು ನೋಡತಕ್ಕಂಥ ವರ್ಷ ಈ ವರ್ಷ ಆಗಿರ್ತಕ್ಕಂಥದ್ದು. ಗುರುಗಳೇ, ಇನ್ನು ಯುಗಾದಿ ಎಲ್ಲ ವರ್ಷವೂ ನಾವು ನೋಡಿದಾಗೆ ಅಮಾವಾಸ್ಯೆ ನಂತರ ಬಂದಿರತಕ್ಕಂಥದ್ದು. ಈ ವರ್ಷ ಅಮಾವಾಸ್ಯೆ ದಿನನೇ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ವಿಶೇಷವಾಗಿರತಕ್ಕಂಥದ್ದು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹಬ್ಬ ಗುರುವಾರನ, ಬುಧವಾರನ, ಶುಕ್ರವಾರನ ಗೊತ್ತಾಗ್ತಾ ಇಲ್ಲ. ಅಮಾವಾಸ್ಯೆ ಆದಮೇಲೆ ತಾನೇ ಹಬ್ಬ ಬರೋದು, ಅಮಾವಾಸ್ಯೆ ಗುರುವಾರ ಅಂತ ಹೇಳ್ತಿದ್ದಾರೆ, ಶುಕ್ರವಾರ ಹಬ್ಬ ಮಾಡಬೇಕು. ಈ ಥರ ಕನ್ಫ್ಯೂಸ್ ತುಂಬ ಜನ ಇದೆ. ತಿಳಿದಿರಲಿ, 18ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ 8:26 ಅಮಾವಾಸ್ಯೆ ಪ್ರಾರಂಭ ಆದರೆ 19ನೇ ತಾರೀಕು ಗುರುವಾರ ಬೆಳಗ್ಗೆ 6:57 ಅಮಾವಾಸ್ಯೆ ಮುಕ್ತಾಯವಾಗುತ್ತೆ. 7 ಗಂಟೆ ನಂತರವೇ ನಮಗೆ ಯುಗಾದಿ ಹಬ್ಬ ಪ್ರಾರಂಭ ಆಗತಕ್ಕಂಥದ್ದು. ಯಾರಾದರೂ ಮನೆಯಲ್ಲಿ ಯುಗಾದಿಯನ್ನು ಆಚರಣೆ ಮಾಡ್ತಿದ್ದವರು,
ಪಂಚಾಂಗ ಶ್ರವಣವನ್ನು, ಪಂಚಾಂಗ ಪೂಜೆಯನ್ನು, ಎಣ್ಣೆ ಸ್ನಾನವನ್ನು, ಬೇವು ಬೆಲ್ಲ ಪೂಜೆ ಮಾಡಿ ಸ್ವೀಕರಿಸತಕ್ಕಂಥವರೆಲ್ಲರೂ ಕೂಡ 19ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ ನಂತರ ಮಾಡತಕ್ಕಂಥದ್ದು. ಮತ್ತು ಇನ್ನೊಂದು ತಿಳಿದಿರಲಿ, ಯಾವಾಗಲೂ ಕೂಡ ಇಡೀ ಮನೆ ಚೆನ್ನಾಗಿರಬೇಕು ಅಂದರೆ ಒಂದು ಪಿತೃಗಳ ಅನುಗ್ರಹ ಇರಬೇಕು, 2 ಕುಲದೇವರ ವರ ಇರಬೇಕು ಅಂತ ಹೇಳ್ತೀವಿ. ತುಂಬ ಜನ ಮನೆಯಲ್ಲಿ ಅಶಾಂತಿ, ನೆಮ್ಮದಿ ಇರಲ್ಲ, ಆರೋಗ್ಯದ ಸಮಸ್ಯೆಗಳು ಬಾಧಿಸ್ತಾ ಇರುತ್ತೆ, ನಾನಾ ರೀತಿಯ ಖರ್ಚು ವೆಚ್ಚಗಳು, ಏನೋ ಎಲ್ಲವೂ ಇದ್ದರೂ ಇಲ್ಲದ ಥರ ಜೀವನ ಮಾಡ್ತಿರ್ತಾರೆ. ಪಿತೃವಿನ ಶಾಪ ಪ್ರಬಲವಾಗಿರತಕ್ಕಂಥದ್ದು ಅಂಥವ್ರ ಮನೆಯಲ್ಲಿ. ಅದಕ್ಕೆ ಪರಿಹಾರ ಇದೆಯಾ? ಖಂಡಿತ ಈ ಯುಗಾದಿ ಅಮಾವಾಸ್ಯೆಯಂದು ಈ ಸರಳ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಪ್ರಮುಖ 18ನೇ ತಾರೀಕು ಅಥವಾ 19ನೇ ತಾರೀಕು ಬೆಳಗ್ಗೆ 6 ಗಂಟೆ ಮುಂಚಿತವಾಗಿ ಯಾರು ತರ್ಪಣಾದಿಗಳನ್ನು ಅವರ ಪಿತೃಗಳಿಗೆ ಸಮರ್ಪಣೆ ಮಾಡ್ತಾರೋ ಅವರೆಲ್ಲರ ಮನೆಯಲ್ಲಿರತಕ್ಕಂಥ ಪ್ರೇತವಾದೆ ಪಿತೃವಿನ ಶಾಪ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಪಿತೃವಿನ ಅನುಗ್ರಹದಿಂದ ಅವರ ಮನಸ್ಸಿನ ಎಲ್ಲ ಇಷ್ಟ ಐಶ್ವರ್ಯಗಳು ಈಡೇರತಕ್ಕಂಥದ್ದಾಗತ್ತೆ. ಗುರುಗಳ ಇನ್ನೊಂದು ಪ್ರಶ್ನೆ ಬಿಟ್ಟಿದ್ದೆ. ಈ ಸಂವತ್ಸರದಲ್ಲಿ ಯಾವ ರಾಶಿಗೆ ಗುರು ಬದಲಾವಣೆ ಆಗುತ್ತೆ ಹಾಗೂ ಯಾವಾಗ ಆಗುತ್ತೆ? ಪ್ರಮುಖ ಪ್ರಶ್ನೆ. ತುಂಬ ಜನ ಕೇಳ್ತಕ್ಕಂಥದ್ದು ಗುರುಬಲ ಇದೆಯಾ? ಆಡಭಾಷೆ ಕೇಳಿದಿರಲ್ವಾ? ಬರ್ತಾರೆ, ಗುರುಗಳೇ ನನ್ನ ಮಗಳ ಜಾತಕ ತಂದಿದ್ದೀನಿ, ಗುರುಬಲ ಇದೆಯಾ ನೋಡಿ, ಮದುವೆ ಮಾಡಬೇಕು. ಶುಕ್ರ ಚೆನ್ನಾಗಿದೆ ನೋಡಿ, ಚಂದ್ರ ಚೆನ್ನಾಗಿದೆ ನೋಡಿ, ಚಂದ್ರಬಲ ಇದೆಯಾ, ಗುರುಬಲ ಇದೆಯಾ ಕೇಳ್ತಾ ಇರ್ತಾರೆ. ನೀವು ಕೂಡ ಕಾಮನ್ ಆಗಿ ಕೇಳಿಸ್ಕೊಳ್ತಾ ಇರ್ತೀರ. ಫಸ್ಟು ಮದುವೆ ಮನೇಲಿ ಯಾರಲ್ಲ, ನಿಮ್ಮ ಮನೇಲಿ ಯಾರ್ದಾರ ಮದುವೆ ಆಗಬೇಕು ಅಂದರೆ ಫಸ್ಟು ಜಾತಕ ತೋರಿಸ್ಬೇಕಪ್ಪ, ಗುರುಬಲ ಇದೆಯಾ. ಗುರು ಅಂದ್ರೆ ಏನು? ಬೃಹಸ್ಪತಿ, ಶಿವಪ್ರದಾಯಕ ಗ್ರಹ. ಯಾರಿಗೆ ಗುರುವಿನ ಬಲ ಇರುತ್ತೋ ಅಂದರೆ ಗುರುವಿನ ಅನುಗ್ರಹ ಇರುತ್ತೋ ಮದುವೆ ಸಹಿತವಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ವಿಘ್ನಗಳು ಬರದೆ ಸುಲಭವಾಗಿ ಎಲ್ಲ ಕೆಲಸಗಳು ಈಡೇರುತ್ತೆ ಅಂತ. ಮದುವೆ ಮಾತ್ರ ಗುರುಬಲ ಬೇಕಾ? ಖಂಡಿತ ತಪ್ಪು. ಕೆಲಸದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು, ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ ಆಗಬೇಕು, ಆರೋಗ್ಯದಲ್ಲಿ ವೃದ್ಧಿ ಆಗಬೇಕು, ಹಾಗೂ ಮದುವೆ ಸಹಿತವಾಗಿ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡಿಬೇಕು ಅಂದರೆ ಗುರುಬಲ ಇರತಕ್ಕಂಥದ್ದು. ಯಾರಿಗೆ ಗುರುಬಲ ಇರುತ್ತೋ ಅವರಿಗೆ ಯಾವುದೇ ಅಡೆತಡೆಗಳು ಬರೋದಿಲ್ಲ, ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಗತ್ತೆ ಅಂತ. ಪ್ರಮುಖವಾಗಿ ಈ ವರ್ಷ ಗುರುಬಲ ಇರತಕ್ಕಂಥ ರಾಶಿಗಳು ತಿಳಿದಿರಲಿ, ಈ ವರ್ಷ ಒಂದೇ ರಾಶಿಯಲ್ಲಿ ಗುರುಸ್ಥಿತನಾಗಿರೋದಿಲ್ಲ. ಜೂನ್ 1ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲಿ ಗುರು ಇದ್ದರೆ ತದನಂತರ ಕಟಕ ರಾಶಿಗೆ ಸಂಚಾರ ಮಾಡ್ತಾನೆ. ಜೂನಿಂದ ಅಕ್ಟೋಬರ್ 30ನೇ ತಾರೀಕುವರೆಗೂ ಗುರು ಕಟಕ ರಾಶಿಯಲ್ಲಿರತಕ್ಕಂಥದ್ದು. ತದನಂತರ ಅಕ್ಟೋಬರ್ 30 ನಂತರ ಅವನು ಸಿಂಹರಾಶಿಗೆ ಬರ್ತಾನೆ. ಮತ್ತು ಸಿಂಹರಾಶಿಗೆ ಬಂದು ನಂತರ 1ನೇ ತಿಂಗಳು ಅಂದರೆ ಜನವರಿ 24 ರಿಟೈರ್ ಆಗಿ ಕಟಕ ರಾಶಿಗೆ ಬರತಕ್ಕಂಥದ್ದು. ಗುರು ಮತ್ತೆ ಬದಲಾವಣೆಯಾಗಿ ಅಂದರೆ ಹಿಮ್ಮುಖವಾಗಿ ಸಂಚಾರ ಮಾಡತಕ್ಕಂಥದ್ದು. ಪ್ರಮುಖವಾಗಿ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ವೃಷಭ ರಾಶಿಯವರಿಗೆ, ತುಲಾರಾಶಿಯವರಿಗೆ, ಸಿಂಹ, ಕನ್ಯಾ, ಧನುಸು ರಾಶಿ ಒಳ್ಳೆ ಲಾಭವನ್ನು ಕೊಡ್ತಿರ್ತಾನೆ. ಅದೇ ಗುರು ಮಿಥುನದಿಂದ ಕಟಕ ರಾಶಿಗೆ ಬಂದಾಗ ಮೇಷರಾಶಿಯವರು, ಮೀನರಾಶಿಯವರು, ಧನುಸ್ಸು ರಾಶಿಯವರು ಒಳ್ಳೆ ಲಾಭವನ್ನು ಪಡೆದುಕೊಳ್ಬೋದು. ನಂತರ ಸಿಂಹ ರಾಶಿಗೆ ಗುರು ಸಂಚಾರವನ್ನು ಮಾಡಿದಾಗ ವೃಷಭ, ಧನುಸ್ಸು, ಕನ್ಯಾ ರಾಶಿಯವರು ಒಳ್ಳೆ ಲಾಭವನ್ನು ಪಡೆದುಕೊಳ್ಬೋದು. ತಿಳಿದಿರಲಿ, ಈಗೇನು ಯುದ್ಧದ ವಾತಾವರಣ ಇದೆ, ಆ ಸಂಪೂರ್ಣ ಯುದ್ಧದ ವಾತಾವರಣ, ಗಲಭೆಗಳು ಅಥವಾ ಆಕ್ಸಿಡೆಂಟ್ಸ್ಗಳು, ರೋಡ್ ಆಕ್ಸಿಡೆಂಟ್ಸ್ಗಳು ಪ್ರಮುಖವಾಗಿ ಮತ್ತೆ ವರ್ಷದ ಅಂತ್ಯಭಾಗದಲ್ಲಿ ಪ್ರಾರಂಭ ಆಗುತ್ತೆ. ಯಾವಾಗ ಗುರು ಹಿಮ್ಮುಖವಾಗಿ ಸಂಚಾರವನ್ನು ಮಾಡ್ತಾನೋ ನಾನಾ ರೀತಿಯ ಸಮಸ್ಯೆಗಳನ್ನು ತಂದು ಕೊಡ್ತಾನೆ. ನೀವು ನೋಡಿದ್ರಿ, ನಾನು ಇಂದಿನ ಎಷ್ಟೋ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೆ. ಜೂನ್ ನಂತರ ಅಂದರೆ 2025 ನಂತರ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗುತ್ತೆ, ಯುದ್ಧದ ಭೀತಿ ಕಾಡಿಸುತ್ತೆ ಅಂತ. ಆ ಥರ ನಾನಾ ಆಕ್ಸಿಡೆಂಟ್ಸ್ಗಳು ಕರ್ನಾಟಕ ಸಹಿತ ಇಡೀ ರಾಜ್ಯದಲ್ಲಿ ನಾವು ನೋಡಿದ್ದೇವೆ. ಮತ್ತದೇ ವಾತಾವರಣ ವರ್ಷದ ಅಂತ್ಯಭಾಗ ಮತ್ತೆ 2027 ಜನವರಿಯಲ್ಲಿ ನೋಡುವಂತರಾಗ್ತೀವಿ. ಇನ್ನು ಶನಿಶ್ಚರ ತುಂಬ ಹೇಳಿದೆ, ಹಳ್ಳಿ ಕಡೆ ಹೋಗಿದ ತಕ್ಷಣ ಕೇಳೋದು ಗುರು ಶನಿ ಅಂತ. ಶನಿಶ್ಚರ ಮೀನರಾಶಿಯಲ್ಲೇ ವರ್ಷದ ಆದಿಯಿಂದ ಅಂತ್ಯದವರೆಗೂ ಸ್ಥಿತನಾಗಿರತಕ್ಕಂಥದ್ದು, ಒಂದು ಚೇಂಜಸ್ ಮಾಡಲ್ಲ. ಹಾಗಾಗಿಯೇ ಮೀನರಾಶಿಯವರು, ಕುಂಭರಾಶಿಯವರು, ಮೇಷರಾಶಿಯವರಿಗೆ 7.5 ಇರುತ್ತೆ. ಇನ್ನು ಅಷ್ಟಮ ಶನಿ, ಪಂಚಮ ಶನಿ, ಪ್ರಮುಖವಾಗಿ ಸಿಂಹ ಮತ್ತು ವೃಶ್ಚಿಕ ಸ್ವಲ್ಪ ಶನಿಶ್ಚರನ ವಿಚಾರಕ್ಕೆ ಜಾಗೃತವಾಗಿರತಕ್ಕಂಥದ್ದು. ಗುರುಗಳೇ, ಈ ಸಂವತ್ಸರದ ಕಂದಾಯ ಫಲ ಬಗ್ಗೆ ಹೇಳಿ. ಖಂಡಿತ 27 ನಕ್ಷತ್ರ ಇರತಕ್ಕಂಥದ್ದು. 27 ನಕ್ಷತ್ರದ ಕಂದಾಯ ಫಲ ನೋಡೋದಾದರೆ ತಿಳಿದಿರಲಿ, ಕಂದಾಯ ಅಂತ ಹೇಳಿದ್ರೆ ನಾವು 5, 4, 4 5 ತಿಂಗಳು, 4 ತಿಂಗಳು, 4 ತಿಂಗಳು ಅಂತ ಡಿವೈಡ್ ಮಾಡ್ಕೊಳ್ತೇವೆ. ಈ ಫಲ ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ ಪಂಚಾಂಗದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಕಂದಾಯ ಸಂಖ್ಯೆಯು ಹೆಚ್ಚಿದಷ್ಟು ಫಲ ಹೆಚ್ಚು. ಅದೇ ರೀತಿ
ಬೆಸವಾದರೆ ಅಂದರೆ ಬೆಸ ಸಂಖ್ಯೆ ಸಿಕ್ಕಿದರೆ ದ್ರವ್ಯ ಲಾಭ, ಸಮನಾದರೆ ಮಧ್ಯಮ, ಶೂನ್ಯವಾದರೆ ನಿಷ್ಫಲ. ಬೆಸ ಸಂಖ್ಯೆ 1, 3, 5 ಈ ಥರ 7, 9 ಈ ಥರ 11 ಬೆಸ ಸಂಖ್ಯೆ ಸಿಕ್ಕಿದ್ರೆ ಲಾಭದಾಯಕ. ಸಮಸಂಖ್ಯೆ 2, 4, 6 ಸಮ ಮಧ್ಯಮ ಫಲ, 0 ನಿಷ್ಫಲ, ಏನು ಫಲ ಇರೋದಿಲ್ಲ ಅಂತೇಳಿ. ಹಾಗೆಯೇ ಮೊದಲನೇ ಕಂದಾಯವು 0 ಆದರೆ ಭಯ ಬರತಕ್ಕಂಥದ್ದು, ಭಯ ಕಾಡಿಸುತ್ತೆ. ಇನ್ನು ಎರಡನೇ ಕಂದಾಯವು 0 ಆದರೆ ನಾನಾ ರೀತಿಯ ರೋಗ ಭಯ ಕಾಡತಕ್ಕಂಥದ್ದು ಮತ್ತು ನಾನಾ ರೀತಿಯ ಭಯವು ಕೂಡ ಕಾಡಿಸುತ್ತೆ. ಮೂರನೇ ಕಂದಾಯವು 0 ಆದರೆ ಧನಹಾನಿಯಾಗತಕ್ಕಂಥದ್ದು, ಮಹಾ ಕಷ್ಟಗಳು ಪ್ರಾಪ್ತವಾಗತಕ್ಕಂಥದ್ದು ಅಂತ. ಆದರೆ 0 ಸಿಕ್ಕಿದ್ರೆ ಯಾವ ರೀತಿ ಫಲ ಸಿಗುತ್ತೆ ಅಂತ ಹೇಳಿ. ಇನ್ನು ನಿಮಗೆ ಮೊದಲನೆಯ ಕಂದಾಯವು ಚೈತ್ರಾದಿ 5 ತಿಂಗಳಿಗೆ ಸಮವಾಗಿದ್ದರೆ ಎರಡನೇ ಕಂದಾಯವು ಶ್ರಾವಣದ ಮೊದಲು 4 ತಿಂಗಳಿಗಾಗತ್ತೆ. ಮೂರನೇ ಕಂದಾಯವು ಮಾರ್ಗಶಿರ ಮೊದಲ 4 ತಿಂಗಳು ಫಲವನ್ನು ಕೊಡತಕ್ಕಂಥದ್ದು ಅಂತ. ಅಂದರೆ ಯಾವ ತಿಂಗಳಿಗೆ ಎಷ್ಟು ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂತ ಬರುತ್ತೆ. ಇನ್ನು ನಕ್ಷತ್ರಗಳನ್ನ ತೆಗೆದುಕೊಳ್ಳತಕ್ಕಂಥದ್ದಾದರೆ ಅಶ್ವಿನಿ ನಕ್ಷತ್ರವ್ರಿಗೆ ಯಾವ ರೀತಿ ಫಲ ಇದೆ ಅಂದರೆ ಪ್ರಥಮ 4 ಅಂದರೆ ಸಮಸಂಖ್ಯೆ ಮಧ್ಯಮ ಫಲ, ದ್ವಿತೀಯ 2 ಮಧ್ಯಮ ಫಲ, ತೃತೀಯ 4 ಮಧ್ಯಮ ಫಲ. ಇನ್ನು ಭರಣಿ ನಕ್ಷತ್ರದವರೆಗೆ 7 ಅಂದರೆ ಒಳ್ಳೆ ಲಾಭ, ಪರವಾಗಿಲ್ಲ. ನಿಮ್ಗೆ ನೋಡಿ ಅಶ್ವಿನಿ ಯಾರಿಗೆ ಅಶ್ವಿನಿ ನಕ್ಷತ್ರದವ್ರಿಗೆ ಹೇಗಿದೆ, ಜಾಸ್ತಿ ಬಂದು ಕಮ್ಮಿಯಾಗಿ ಮತ್ತೆ ಜಾಸ್ತಿ ಆಗಿದೆ. ಆದರೆ ಭರಣಿ ನಕ್ಷತ್ರದವ್ರಿಗೆ 7 ಒಳ್ಳೆ ಜಾಸ್ತಿ, ಸ್ಟಾರ್ಟಿಂಗ್ 5 ತಿಂಗಳು ಒಳ್ಳೆ ಜಾಸ್ತಿ ನೋಡ್ತಾರೆ. ಮಧ್ಯಮ 0 ರೋಗ ಭಯಗಳನ್ನು ನೋಡುವಂತರಾಗ್ತಾರೆ. ಆರೋಗ್ಯದ ಸಮಸ್ಯೆ ನಾನು ಹೇಳಿದೆ ಮೇಷರಾಶಿಗಳು ಕಾಣಿಸುತ್ತೆ ಅಂತ, ಆ ಸಮಸ್ಯೆ ಕಾಣಿಸುತ್ತೆ. ನಂತರ ಸಮಸಂಖ್ಯೆ 2ಕ್ಕೆ ಬಂದುಬಿಡ್ತಾರೆ. ಲಾಭದಿಂದ ನಷ್ಟಕ್ಕೆ ಬರತಕ್ಕಂಥದ್ದು. ಸ್ವಲ್ಪ ಭರಣಿ ನಕ್ಷತ್ರರು ಸ್ವಲ್ಪ ಜಾಗೃತವಾಗಿರಿ. ಇನ್ನು ಕೃತಿಕಾ ನಕ್ಷತ್ರ ಪ್ರಥಮ ಇದು ಕಂದಾಯ 2, ಮಧ್ಯಮ 1, ಕೊನೆಯ ಭಾಗದಲ್ಲಿ 0 ಧನಹಾನಿಯಾಗತಕ್ಕಂಥದ್ದು. ಸ್ವಲ್ಪ ಕೊನೆಯ 4 ತಿಂಗಳು, ವರ್ಷದ ಕೊನೆಯ 4 ತಿಂಗಳು ಕೃತಿಕಾ ನಕ್ಷತ್ರರು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ. ಇನ್ನು ರೋಹಿಣಿ ನಕ್ಷತ್ರ ಪ್ರಥಮ 5, ದ್ವಿತೀಯ 2, ತೃತೀಯ 3 ಸ್ವಲ್ಪ ಬ್ಯಾಲೆನ್ಸಿಂಗ್ ಇರತಕ್ಕಂಥದ್ದು. ಆದರೆ ಮೊದಲು ಸ್ವಲ್ಪ ಲಾಭ ನೋಡಿ ಸ್ವಲ್ಪ ನಷ್ಟ, ಪರವಾಗಿಲ್ಲಪ್ಪ ಮನಸ್ಥಿತಿ ಅಂತ ರೋಹಿಣಿ ನಕ್ಷತ್ರದವ್ರು ಬರ್ತಾರೆ. ಇನ್ನು ಮೃಗಶಿರ ಮೊದಲನೇ ಕಂದಾಯ 0, ಎರಡನೇ ಕಂದಾಯವು 0, ತದನಂತರ ತೃತೀಯ ಕಂದಾಯ 1. ಮೃಗಶಿರ ನಕ್ಷತ್ರದವರು ಸ್ವಲ್ಪ ಸೂಕ್ಷ್ಮವಾಗಿ ಗಮನವರಿಸಿ, ರೋಗ ಭಯಗಳು, ದ್ರವ್ಯ ನಷ್ಟ, ನಾನಾ ರೀತಿಯ ತೊಂದರೆಗಳನ್ನು ಈ ವರ್ಷ ಕಾಡಿಸುತ್ತೆ. ವರ್ಷದ ಅಂತ್ಯಭಾಗದಲ್ಲಿ ಪರವಾಗಿಲ್ಲಪ್ಪ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀನಿ ಅಂಥೇಳಿ ವಾತಾವರಣ ನಿಮಗಿರತಕ್ಕಂಥದ್ದು. ಇನ್ನು ಆರಿದ್ರ ನಕ್ಷತ್ರ ಪ್ರಥಮ ಕಂದಾಯ 3, ದ್ವಿತೀಯದಲ್ಲಿ 1 ಇರತಕ್ಕಂಥದ್ದು, ತೃತೀಯದಲ್ಲಿ 4. ಅಂದರೆ ಬೆಸ ಸಂಖ್ಯೆ ಲಾಭವನ್ನು ಕೊಟ್ಟರೆ ಕೊನೆಯ ಸಂಖ್ಯೆ 4 ಸಮನಾಗಿದ್ರು ಕೂಡ 4 ಕೊಡುತ್ತಲ್ಲ. ಸೊ ವರ್ಷದ ಅಂತ್ಯ ಭಾಗದಲ್ಲಿ ಆರಿದ್ರ ನಕ್ಷತ್ರದವರು ಲಾಭವನ್ನು ಕಾಣುವಂತರಾಗ್ತಾರೆ. ಇನ್ನು ಮುಂದಿನ ನಕ್ಷತ್ರ ಪುನರ್ವಸ ನಕ್ಷತ್ರ ಪ್ರಥಮ 6, ದ್ವಿತೀಯ 2, ತೃತೀಯ ಕೂಡ 2 ಒಳ್ಳೆ ಲಾಭ ನೋಡಿ ಪರವಾಗಿಲ್ಲಪ್ಪ ಮೀಡಿಯಮ್ ಆಗಿದ್ದೀನಿ ಅಂತೇಳಿ ಮನಸ್ಥಿತಿ ಇರತಕ್ಕಂಥವ್ರು ಆಗ್ಬಿಡ್ತಾರೆ. ನಂತರ ಪುಷ್ಯ ನಕ್ಷತ್ರ ಪ್ರಥಮ ಕಂದಾಯ 1, ದ್ವಿತೀಯ 0, ತೃತೀಯವೂ ಕೂಡ 0 ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ನಷ್ಟ ಸಂಭವ ಈ ವರ್ಷ ಪುಷ್ಯ ನಕ್ಷತ್ರ ಯಥೇಚ್ಛವಾಗಿ ಕಾಣಿಸುತ್ತೆ. ಇನ್ನು ಆಶ್ಲೇಷ ನಕ್ಷತ್ರದವರು ನೋಡೋದಾದರೆ ಸ್ಟಾರ್ಟಿಂಗ್ 5 ತಿಂಗಳು 4 ಕಂದಾಯ ಇರತಕ್ಕಂಥ ಒಳ್ಳೆ ಲಾಭ ಅನುಗ್ರಹ ನೋಡ್ತಾರೆ. ತದನಂತರ ಮಧ್ಯಮ 1, ತೃತೀಯ 3 ಲಾಭವನ್ನು ನೋಡಿ ಮೀಡಿಯಮ್ ಆಗಿ ಬಂದು ಪರವಾಗಿಲ್ಲಪ್ಪ ಅಂತ ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರದಲ್ಲಿ ನೆಮ್ಮದಿಯನ್ನು ಕಾಣುವಂತರಾಗ್ತಾರೆ. ಇನ್ನು ಮಕಾ ನಕ್ಷತ್ರ, ಮಕಾ ನಕ್ಷತ್ರ ಪ್ರಮುಖವಾಗಿ ಪ್ರಥಮ ಕಂದಾಯ 7, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ ಸಿಗತಕ್ಕಂಥದ್ದು 1 ಒಳ್ಳೆ ಲಾಭ ನೋಡಿ ನಷ್ಟ, ಅತಿ ನಷ್ಟಕ್ಕೆ ಬರತಕ್ಕಂಥ ಚಾನ್ಸಸ್ ಇರುತ್ತೆ ಮಕಾ ನಕ್ಷತ್ರದವರು. ಸ್ವಲ್ಪ ಮಕಾ ನಕ್ಷತ್ರರು ಈ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಪೂರ್ವಪಾಣಿ ನಕ್ಷತ್ರ ಪ್ರಥಮ 2, ಮಧ್ಯಮ 0, ನಂತರ ಕೊನೆಯ ತೃತೀಯ ಕಂದಾಯ 4 ಮಧ್ಯಮ ಆಗದ ಬರತಕ್ಕಂಥ 4 ತಿಂಗಳು ಆರ್ಥಿಕ ಸಂಕಷ್ಟವನ್ನು ಮತ್ತು ಮಹಾ ಭಯವನ್ನು ಎದುರಿಸತಕ್ಕಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪೂರ್ವಪಾಣಿ ನಕ್ಷತ್ರದವ್ರು ಗಮನ ಹರಿಸಿ. ಇನ್ನು ಉತ್ತರಪಾಣಿ ನಕ್ಷತ್ರ ಉತ್ತರ ನಕ್ಷತ್ರ ಪ್ರಥಮ ಕಂದಾಯ 5, ಮಧ್ಯಮ ಕಂದಾಯ 1 ಹಾಗೂ ತೃತೀಯ ಕಂದಾಯ 2 ಅಂದರೆ ಬೆಸ ಸಂಖ್ಯೆ ಲಾಭವನ್ನು ಮತ್ತು ಲಾಭದ ಇಳಿಮುಖವನ್ನು, ನಂತರ ಸ್ವಲ್ಪ ಮಟ್ಟಿಗೆ ಮಧ್ಯಮ ಸ್ಥಿತಿಯನ್ನು ನೋಡುವಂತರಾಗ್ತಾರೆ. ಹಸ್ತ ನಕ್ಷತ್ರ ಪ್ರಥಮ 0, ದ್ವಿತೀಯ 2 ಮತ್ತು ತೃತೀಯವೂ ಕೂಡ 0. ಸ್ವಲ್ಪ ಹಸ್ತ ನಕ್ಷತ್ರದವರು ಈ ವರ್ಷ ಬ್ಯಾಲೆನ್ಸಿಂಗ್ ವರ್ಷವಾಗಿ ಮಾಡಿಕೊಳ್ಳಿ. ಇಲ್ಲಾಂದರೆ ತುಂಬ ಸಂಕಷ್ಟವನ್ನು ವರ್ಷದ
ಪ್ರಮುಖ ತಿಂಗಳುಗಳು ಅಥವಾ ಕೊನೆಯ ತಿಂಗಳು ಎದುರಿಸ್ಬೇಕಾಗತ್ತೆ. ಮಧ್ಯಭಾಗದಲ್ಲಿ ಮಾತ್ರ ಪರವಾಗಿಲ್ಲಪ್ಪ ಪರಿಸ್ಥಿತಿ ಇದೆ ಅಂತೇಳಿ ನಿಮ್ಗೆ ಅನುಭವ ಬರತಕ್ಕಂಥದ್ದಾಗತ್ತೆ. ಇನ್ನು ಚಿತ್ತಾ ನಕ್ಷತ್ರದವರು ಪ್ರಥಮ ಕಂದಾಯ 3 ನಿಮಗೆ ಬೆಸ ಸಂಖ್ಯೆ, ಮಧ್ಯಮ ಕಂದಾಯ 0 ಧನಹಾನಿ, ಮತ್ತೆ ಕೊನೆಯ ಕಂದಾಯ 3 ಬರತಕ್ಕಂಥದ್ದು. ಸ್ವಲ್ಪ ಮಧ್ಯ 4 ತಿಂಗಳು ಚಿತ್ತಾ ನಕ್ಷತ್ರ ಸಮಸ್ಯೆ ಆಗುತ್ತೆ ಫಿನಾನ್ಷಿಯಲಿ, ಸ್ವಲ್ಪ ಅದನ್ನು ಸರಿದೂಗಿಸ್ಕೊಂಡು ಹೋಗಿ. ಇನ್ನು ಸ್ವಾತಿ ನಕ್ಷತ್ರದವರು ಪ್ರಮುಖ ಬರತಕ್ಕಂಥ 5 ತಿಂಗಳು, ಸ್ಟಾರ್ಟಿಂಗ್ 5 ತಿಂಗಳು, ಚೈತ್ರಾದಿ ಮಾಸಗಳು 5 ತಿಂಗಳು ಒಳ್ಳೆ ಲಾಭವನ್ನು 6 ಸಮಸಂಖ್ಯೆ, ತದನಂತರ ಒಂದು ಬೆಸ ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗ್ 5-6 ತಿಂಗಳು ಒಳ್ಳೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ತದನಂತರ ಫಿನಾನ್ಷಿಯಲಿ ಸ್ವಲ್ಪ ಏರಿಳಿತವನ್ನು ನೋಡುವಂತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ ತುಲಾರಾಶಿಯವರಿಗೆ. ಅಂದರೆ ತುಲಾರಾಶಿ ಬರತಕ್ಕಂಥ ಸ್ವಾತಿ ನಕ್ಷತ್ರ, ಆಗಲೇ ಹೇಳಿದ್ದೆ ತುಲಾರಾಶಿಯವರಿಗೆ ಈ ವರ್ಷ ಅಷ್ಟು ಲಾಭದಾಯಕವಿಲ್ಲ. ಹಾಗಾಗಿ ಚಿತ್ತ, ಸ್ವಾತಿ, ವಿಶಾಖ ಸ್ವಲ್ಪ ಇಳಿಮುಖವಾಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇನ್ನು ವಿಶಾಖ ನಕ್ಷತ್ರದವರಿಗೆ ಮೊದಲನೇ ಕಂದಾಯ 1, ಎರಡನೇ ಕಂದಾಯದಲ್ಲಿ 2 ಸಂಖ್ಯೆ, ಮೂರನೇ ಕಂದಾಯ 4 ಬೆಸವನ್ನು ಇಂಥ ಸಮಸಮವನ್ನು ನೋಡ್ತಾರೆ. ಪರವಾಗಿಲ್ಲ, ಸ್ಟಾರ್ಟಿಂಗ್ ಒಂದು 5 ತಿಂಗಳು ಕಮ್ಮಿ ಆದಾಯ, ಕಮ್ಮಿ ಹಣಕಾಸಿನ ಲಾಭ ನೋಡಿದ್ರು ಮುಂದಿನ ದಿನಗಳಲ್ಲಿ ಪರವಾಗಿಲ್ಲಪ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅಂತ ವಿಶಾಖ ನಕ್ಷತ್ರದವ್ರಿಗೆ ಅನಿಸುತ್ತೆ. ಇನ್ನು ಅನುರಾಧ ನಕ್ಷತ್ರದವರಿಗೆ ಪ್ರಥಮ ಕಂದಾಯ ಬರತಕ್ಕಂಥದ್ದು 4, ನಂತರ ಮಧ್ಯಮ 0, ತೃತೀಯ ಕಂದಾಯ ಬರತಕ್ಕಂಥದ್ದು 2. ಹಣಕಾಸಿನ ಸಂಕಷ್ಟ ಹಾಗೂ ದ್ರವ್ಯ ನಷ್ಟ ಆಗತಕ್ಕಂಥ ಚಾನ್ಸಸ್ ಇರುತ್ತೆ ಅನುರಾಧ ನಕ್ಷತ್ರದವ್ರಿಗೆ, ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಇನ್ನು ಜ್ಯೇಷ್ಠ ನಕ್ಷತ್ರದವರು ಪ್ರಮುಖವಾಗಿ ಪ್ರಥಮ 5 ತಿಂಗಳುಗಳು 7 ಬರತಕ್ಕಂಥದ್ದು ಒಳ್ಳೆ ಲಾಭವನ್ನು ನೋಡ್ತೀರಾ. ನಂತರ 1 ದ್ವಿತೀಯ ಕಂದಾಯ, ತೃತೀಯ ಕಂದಾಯ 0. ಭಯ ನಿಷ್ಠುರ ನಿಮಗೆ ಯಥೇಚ್ಛವಾಗಿ ವರ್ಷದ ಅಂತ್ಯಭಾಗದಲ್ಲಿ ಕಾಣಿಸುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ. ಪ್ರಥಮ 5 ತಿಂಗಳು ಮುಟ್ಟಿದೆಲ್ಲವೂ ಚಿನ್ನವನ್ನೇ ಒಳ್ಳೆ ಲಾಭವನ್ನು ನೋಡುವಂತ ಆಗ್ತಾರೆ. ಇನ್ನು ಮೂಲ ನಕ್ಷತ್ರದವರಿಗೆ ಪ್ರಮುಖವಾಗಿ ಪ್ರಥಮ ಕಂದಾಯ 2, ದ್ವಿತೀಯ ಕಂದಾಯ ಕೂಡ 2, ತೃತೀಯ ಕಂದಾಯ ಬರತಕ್ಕಂಥದ್ದು 3. ಪರವಾಗಿಲ್ಲ, ಸಮಸಮ ಬಂದು ನಂತರ ಬೆಸ ಬರತಕ್ಕಂಥದ್ದು ಒಳ್ಳೆ ಲಾಭವನ್ನು ಮೂಲ ನಕ್ಷತ್ರದವರು ಈ ವರ್ಷ ಕಾಣುವಂತಾಗ್ತೀರಾ. ಇನ್ನು ಪೂರ್ವಾಶ್ರ ನಕ್ಷತ್ರ ಪ್ರಥಮ ಕಂದಾಯ 5, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 1. ಲಾಭ ನೋಡಿ ಮಧ್ಯಭಾಗದಲ್ಲಿ ಸಂಪೂರ್ಣ ನಷ್ಟವನ್ನು ನೋಡಿ ಪರವಾಗಿಲ್ಲಪ್ಪ ಉಸಿರಾಡ್ತಿದ್ದೀನಿ ಅಂತ ಮನಸ್ಥಿತಿ ಬರುವಂತಾಗ್ತೀರಾ. ಆರ್ಥಿಕ ಸಂಕಷ್ಟ ಎದುರಾಗುತ್ತೆ, ಜಾಗ್ರತೆ ಇರಲಿ. ಇನ್ನು ಉತ್ತರಾಶ್ರ ನಕ್ಷತ್ರ ಪ್ರಥಮ 5 ತಿಂಗಳು 0 ಹಾನಿಗಳು, ಭಯದ ವಾತಾವರಣ, ನಿಷ್ಠೂರ ನಿಮಗೆ ಯಥೇಚ್ಛವಾಗಿ ಕಾಡಿಸುತ್ತೆ. ನಂತರ ಮಧ್ಯಮ ಕಂದಾಯ 1, ತೃತೀಯ 4. ಪರವಾಗಿಲ್ಲಪ್ಪ ಸ್ವಲ್ಪ ಕಷ್ಟವನ್ನು ಸ್ಟಾರ್ಟಿಂಗ್ ಅನುಭವಿಸ್ಬಿಟ್ಟೆ, ನಂತರ ಆರಾಮ್ಸೆ ಇದ್ದೀನಿ ಅಂತೇಳಿ ಮನಸ್ಥಿತಿ ನಿಮಗೆ ಶುರು ಆಗತಕ್ಕಂಥದ್ದು. ಇನ್ನು ಶ್ರವಣ ನಕ್ಷತ್ರ ಮೊದಲನೇ 5 ತಿಂಗಳು ನಿಮಗೆ 3 ಬೆಸ ಸಂಖ್ಯೆ, ನಂತರ 2 ಮತ್ತು 2 ಬರುತ್ತೆ, 2ನೇ ಮತ್ತು 5ಕ್ಕೂ ಮತ್ತು 3ನೇ 5ಕ್ಕೂ. ಹಾಗಾಗಿ ಪರವಾಗಿಲ್ಲ ಈ ವರ್ಷ ಅಂತೇಳಿ ಬ್ಯಾಲೆನ್ಸಿಂಗ್ ಆಗತಕ್ಕಂಥದ್ದಾಗುತ್ತೆ ಶ್ರವಣ ನಕ್ಷತ್ರದವರಿಗೆ. ಇನ್ನು ಧನಿಷ್ಠ ನಕ್ಷತ್ರ ಪ್ರಥಮ ಕಂದಾಯದಲ್ಲಿ ನಿಮಗೆ ಬರತಕ್ಕಂಥದ್ದು 6, ಇನ್ನು ದ್ವಿತೀಯ ಹಾಗೂ ತೃತೀಯ 0 ಬರತಕ್ಕಂಥದ್ದು. ಧನಿಷ್ಠ ನಕ್ಷತ್ರರು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಳ್ಳಿ.